ದಿನಗಳು ಇವತ್ತಿಲ್ಲ. ಮೇಲಿಂದ ನೋಡ್ತಾ ಇರಬೇಕಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾನು ಕಂಡ ಕನಸಿನ ಉಡುಪಿ ಇದೇ. ನಗರ ಬೆಳೀತಾ ಇದೆ. ಎಲ್ಲಾ ಸರ್ಕಾರಿ ಸವಲತ್ತುಗಳು ಬಡವರಿಗೆ ಸಿಗ್ತಾ ಇದೆ. ಮದ್ದಿಲ್ಲದೆ ನರಳೋರು, ಬರೀ ಹೊಟ್ಟೆಯಲ್ಲಿ ಮಲಗುವವರ ಸಂಖ್ಯೆ ಹಿಂದಿನಷ್ಟಿಲ್ಲ. ಹಿಂದೆಲ್ಲ 4 ಹೆತ್ತರೆ 1 2 ಮಕ್ಕಳು ಮಾತ್ರ ಉಳಿತಿದ್ರು. ಯಾಕಂದ್ರೆ ಆ ಕಾಲದಲ್ಲಿ ಬಡ ಜನರಿಗೆ ಆಸ್ಪತ್ರೆ ಸೌಲಭ್ಯನೇ ಇರಲಿಲ್ಲ. ನಾನ್ಯಾರು ತಿಳಿತಾ ಹಾಜಿ ಸಾಹೇಬ್, ಹಾಜಿ ಅಬ್ದುಲ್ಲಾ ಸಾಹೇಬ್. ಹೆಸರು ಕೇಳಿದ ನೆನಪಿರ್ಲಿಕ್ಕೆ ಉಡುಪಿಯ ಯಾವುದಾದ್ರೂ ಹಳೆ ಕಟ್ಟಡದ ಬಿರುಕು ಬಿಟ್ಟ ಗೋಡೆಯಲ್ಲಿ, ತುಕ್ಕು ಹಿಡಿದ ಕಬ್ಬಿಣದ ಗೇಟುಗಳಲ್ಲಿ, ಹಲ್ಲು ಉದುರಿದ ತಲೆನೆರೆದ ಹಿರಿಯರ ಪೊಚ್ಚು ಬಾಯಲ್ಲಿ ಮಾತ್ರ ನನ್ನ ಹೆಸರು ಉಳಿದಿದೆ. ಈ ಹೊಸ ಪೀಳಿಗೆಗೆ ನನ್ನ ಪರಿಚಯ ಇರ್ಲಿಕ್ಕಿಲ್ಲ. ನಾನೊಬ್ಬ ದುರಂತ ನಾಯಕ. ಬರಪೀಡಿತ ನೆಲಕ್ಕೆ ಚಂಡಮಾರುತದಿಂದ ಹೊರಟ ಜಡಿಮಳೆಯಂತೆ ಕ್ಷಣಕಾಲ ವಿಜೃಂಭಿಸಿ ತಂಪೆರೆದು ಮರೆಯಾದವನು ನಾನು. ನನ್ನ ಕತೆ ಅಂದ್ರೆ ಅದು 9 ದಶಕಗಳ ಹಿಂದಿನ ಉಡುಪಿಯ ಕತೆ. ನನ್ನನ್ನು ಬಿಟ್ಟು ಉಡುಪಿ ಇರಲಿಲ್ಲ. ಉಡುಪಿಯನ್ನು ಬಿಟ್ಟು ನಾನಿಲ್ಲ. ಇಲ್ಲಿನ ಜನ ಜಾನುವಾರು ಎಲ್ಲವೂ ನನ್ನ ಒಡಹುಟ್ಟು ಇದ್ದದ್ದನ್ನು ಸಮಾಜಕ್ಕೆ ಹಂಚಿ ಬದುಕಿದವನು ನಾನು. ನನ್ನನ್ನು ನೆನಪಿಸಿಕೊಂಡು ಈಗ ಇರೋರಿಗೆ ಆಗಬೇಕಾಗಿದ್ದು ಏನೂ ಇಲ್ಲ. ಆದರೂ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ನೋಡಿ ಖಂಡಿತ ನಿಮ್ಮ ಸಮಯ ಹಾಳಾಗಲ್ಲ. ನನ್ನ ಕಥೆಯ ಜೊತೆ ಉಡುಪಿ ಅನ್ನುವ ಕಡಲ ತಡಿಯ ಚಿಂತಕರ ಚಾವಡಿ ದೇಗುಲಗಳ ನಗರಿ ಬೆಳೆದು ಬಂದ ಕತೆ ಇಲ್ಲಿ ಬಿಚ್ಚಿಕೊಳ್ಳುತ್ತೆ. ನೀಲ್ಗಡಲ ಮೈಸವರಿ ಬೀಸಿ ಬರುವ ಕಡಲ ಮಾರುತಗಳನ್ನು ಬೊಗಸೆಯಲ್ಲಿ ಬಾಚಿ ಪನ್ನೀರ ಸಿಂಚನಗೈಯುವ ಹಸಿರು ವನದ ಗಿರಿಶಿಖರಗಳು. ಆ ಪನ್ನೀರಿನಿಂದ ಪುಳಕಿತಗೊಳ್ಳುತ್ತಾ ಪಚ್ಚೆ ಪೈರಿನ ಗದ್ದೆ ಸಾಲುಗಳಿಂದ, ತೆಂಗು ಕಂಗುಗಳ ಚಾಮರಗಳಿಂದ ಅಲಂಕೃತಗೊಂಡು ತಲೆ ಎತ್ತಿ ನಿಂತ ನಿತ್ಯ ಮಧುವಣಗಿತ್ತಿ ನಮ್ಮ ಉಡುಪಿ. ಸೌಂದರ್ಯದ ಪರಮೋನ್ನತ ಪ್ರತೀಕ ಪೂರ್ಣಚಂದ್ರನೇ ತನ್ನ ಶಾಪ ವಿಮೋಚನೆಗಾಗಿ ಉಡುಪಿಗೆ ಬಂದಿದ್ದಂತೆ. ಹಾಗಂತ ಪುರಾಣಗಳು ಹೇಳುತ್ತವೆ. ಹೇಳಿ ಕೇಳಿ ಉಡುಪಿ ದೇಗುಲಗಳ ನಗರಿ. ಇಲ್ಲಿ ಒಮ್ಮೆ ಗರುಡ ನೋಟ ಬೀರಿದರೆ 10 ದೇಗುಲಗಳ ಕಳಸಗಳು ಗೋಚರಿಸುತ್ತವೆ. ಈ ಕಳಸಗಳಿಗೆ ಸರಿಸಾಟಿಯಾಗಿ ವಿವಿಧ ರಂಗಗಳಲ್ಲಿ ಸಾಧನೆಯ ಯಶೋಗಾಥೆಯನ್ನು ದಾಖಲಿಸಿದ ವಿಶ್ವವಿಖ್ಯಾತರ ಪರಂಪರೆಯೂ ಈ ಉಡುಪಿಗಿದೆ. ಇವರೆಲ್ಲ ಉಡುಪಿಯ ಸಾಂಸ್ಕೃತಿಕ ಬದುಕಿಗೆ ಕಳಸಪ್ರಾಯರು. ಉಡುಪಿಯನ್ನು ಕಟ್ಟಿ ಬೆಳೆಸಿದ ಇಂತಹ ಮಹನೀಯರ ಸಾಲಿನಲ್ಲಿ ಮೊದಲು ಸಿಗುವವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಹಾಜಿ ಅಬ್ದುಲ್ಲಾ ಸಾಹೇಬರು ಅಂದಾಗ ಅತ್ತರಿನ ಘಮಲು, ಗಂಧಸಾಲೆಯ ಪರಿಮಳ, ಕಟ್ ಸದ್ದು ಮಾಡುತ್ತಾ ರಾಜ ಟಿವಿಯಿಂದ ಸಾಗುವ ಸಾರೋಟು, ಸಾಗರೋತ್ತರ ವ್ಯವಹಾರಗಳ ವಿಶಾಲ ಹರವು, ಮೊತ್ತ ಮೊದಲ ಸ್ವದೇಶಿ ಬ್ಯಾಂಕ್ ಸ್ಥಾಪನೆ, ದಲಿತೋದ್ಧಾರ, ಆಸ್ಪತ್ರೆ, ಶಾಲೆ, ದಾನ, ಧರ್ಮ, ಹೀಗೆ ಹಲವಾರು ವಿಚಾರಗಳು ಮನಸ್ಸಿನಲ್ಲಿ ಶೋಭಾಯಾತ್ರೆಯಂತೆ ಸಾಲುಗಟ್ಟಿ ಬಂದು ಹೋಗುತ್ತವೆ. ಮಾಡಿದ ಸಂಪಾದನೆಯನ್ನೆಲ್ಲ ಸಮಾಜಕ್ಕೆ ಚೆಲ್ಲಿ ಬಿಡುವ ಹಾಜಿ ಅಬ್ದುಲ್ಲಾರ ಉದಾರ ಗುಣ ಬಹುಶಃ ಇತಿಹಾಸದಲ್ಲಿ ಬೇರೆ ಯಾರಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಜಿ ಅಬ್ದುಲ್ಲಾ ಸಾಹೇಬರು ಉಡುಪಿಯಲ್ಲೇ ಅನಾಮತ್ತು 700 ಎಕರೆ ಭೂಮಿಯ ಒಡೆತನವನ್ನು ಹೊಂದಿದ್ರು. ತನ್ನಲ್ಲಿ ಇದ್ದ ಎಲ್ಲವನ್ನೂ ಈ ಮಹಾನುಭಾವ ಸಮಾಜಕ್ಕಾಗಿ ಚೆಲ್ಲಿಬಿಟ್ಟರು. ಆದರೆ ಈ ಮನುಷ್ಯನ ಬದುಕಿನ ದುರಂತ ನೋಡಿ. ಈ ಉದಾರತೆಯೇ ಇವರ ಪಾಲಿಗೆ ಉರುಳಾಗಿ ಪರಿಣಮಿಸಿತು. ಅವರದ್ದು ಗುಜರಾತಿನ ಜುನಾಗಢದಿಂದ ಉಡುಪಿಗೆ ವಲಸೆ ಬಂದ ದಕ್ಕನಿ ಮುಸ್ಲಿಂ ಮನೆತನ. ಉಡುಪಿಯಲ್ಲಿ ಆವತ್ತು ಇದ್ದದ್ದು ಕೆಲವು ಮುಸ್ಲಿಂ ಕುಟುಂಬಗಳು ಮಾತ್ರ. ಕೃಷ್ಣ ಮಠದ ಸುತ್ತಮುತ್ತ ಬ್ರಾಹ್ಮಣರ ಮನೆಗಳಿದ್ದವು. ಬಡಗುಪೇಟೆಯಲ್ಲಿ ಹೆಚ್ಚಾಗಿದ್ದವರು ಚಿನ್ನದ ಕೆಲಸವನ್ನು ಮಾಡ್ತಾ ಇದ್ದಂತಹ ಶೇಟ್ಗಳು. ತೆಂಕಪೇಟೆಯಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರ ಮನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು.
ಈಗ ಉಡುಪಿ ಅಂದರೆ ಅದು ಉದ್ಯಾವರದಿಂದ ಸಂತೆಕಟ್ಟೆಯವರೆಗೆ, ಕಡಲ ಬದಿಯಿಂದ ಪರ್ಕಳದವರೆಗೆ ವ್ಯಾಪಿಸಿದೆ. ಆದರೆ ಆವತ್ತಿನ ಉಡುಪಿ ಅಷ್ಟು ವಿಶಾಲವಾಗಿರಲಿಲ್ಲ. ಉಡುಪಿ ಪೇಟೆ ಆಗ ಜಟ್ಕಾ ಸ್ಟ್ಯಾಂಡ್ ಮತ್ತು ಉಡುಪಿ ಕೃಷ್ಣ ಮಠದ ನಡುವೆ ಹುಟ್ಟಿ ಒಂದಷ್ಟು ದೂರ ಹರಡಿಕೊಂಡಿತ್ತು. ಆವತ್ತಿನ ಉಡುಪಿ ಇಂದಿನ ಹಾಗೆ ಕಾಂಕ್ರೀಟು ಕಾಡಾಗಿ ಅಮೀಬಾದಂತೆ ಅಡ್ಡಾದಿಡ್ಡಿಯಾಗಿ ಹಬ್ಬಿಕೊಂಡಿರಲಿಲ್ಲ. ಹಳೆಯ ಸೊಗಡನ್ನ ಒರೆಸಿ ಹಾಕದೆ ಒಂದು ಸಣ್ಣ ಪಾರಂಪರಿಕ ನಗರವಾಗಿ ಬೆಳೆದಿತ್ತು. ಈಗ ಸಂಸ್ಕೃತ ಕಾಲೇಜು ಇರುವ ಜಾಗದಲ್ಲಿ ಆಗ ಬೆಟ್ಟು ಗದ್ದೆ ಇತ್ತಂತೆ. ಅದು ಅಂದಿನ ಉಡುಪಿಯ ಕೇಂದ್ರ ಸ್ಥಾನ. ಈಗ ಮೆಸ್ಕಾಂ ಕಚೇರಿ ಇರುವ ಜಾಗದಲ್ಲಿ ವಿಶಾಲ ಬಯಲು ಭೂಮಿ ಇತ್ತು. ಇಲ್ಲಿ ನಡೆಯುತ್ತಿದ್ದ ಯಕ್ಷಗಾನ, ಬಯಲಾಟ ಮತ್ತು ಕಂಪೆನಿ ನಾಟಕಗಳನ್ನು ಜನರು ರಾತ್ರಿ ಇಡೀ ಜಾಗರಣೆ ಮಾಡಿ ನೋಡುತ್ತಿದ್ದರಂತೆ. ಈಗಿನ ನೆಲ್ಲಿಕಟ್ಟೆ, ಕಾಡುಬೆಟ್ಟು, ಚಿಟ್ಪಾಡಿ ಇದೆಲ್ಲ ಅಪ್ಪಟ ಕೃಷಿ ಪ್ರದೇಶಗಳಾಗಿದ್ವು. ಅಲ್ಲೆಲ್ಲ ಇದ್ದ ಗದ್ದೆಗಳಲ್ಲಿ ವರ್ಷಕ್ಕೆ 3 ಬಾರಿ ಭತ್ತದ ಪೈರುಗಳು ನಳನಳಿಸುತ್ತಿದ್ದವು. ಉಡುಪಿಯ ಆದಿದೇವತೆಯಾಗಿದ್ದ ಅನಂತೇಶ್ವರನ ಸುತ್ತಲಿನ 4 ಬೀದಿಗಳು ಆಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿತ್ತು. ಎಲ್ಲ ವ್ಯವಹಾರಗಳು ದೇವಾಲಯದ ಸುತ್ತಲಿನ 4 ರಸ್ತೆಗಳ ಇಕ್ಕೆಲಗಳನ್ನೇ ಬಳಸಿಕೊಂಡು ಬೆಳೆದಿದ್ದುವು. ಮಠದಿಂದ 150 ಮೀಟರ್ ದೂರದಲ್ಲಿ ಖಾನ್ ಸಾಹೇಬರ ಮನೆ ಇತ್ತು. ಅದನ್ನು ಮನೆ ಅನ್ನೋದಕ್ಕಿಂತಲೂ ಅರಮನೆ ಅನ್ನೋದೇ ಸೂಕ್ತ. ಈಗ ಆ ಜಾಗದಲ್ಲಿ ಅವರೇ ಸ್ಥಾಪಿಸಿರುವ ಕಾರ್ಪೊರೇಷನ್ ಬ್ಯಾಂಕ್ ಇದೆ. ಮನೆಯ ಒಂದು ಭಾಗವಷ್ಟೇ ಉಳಿದುಕೊಂಡು ಅದರಲ್ಲಿ ಹಳೆ ನಾಣ್ಯಗಳ ಮ್ಯೂಸಿಯಂ ನಿರ್ಮಾಣವಾಗಿದೆ. ಆ ಕಾಲದಲ್ಲಿ ಈ ಮನೆಯ ಮುಂಭಾಗದಲ್ಲಿ ಜನರು ಓಡಾಡುವಾಗ ಚಪ್ಪಲಿಯನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದರಂತೆ. ಹಾಜಿ ಅಬ್ದುಲ್ಲಾರ ಬಗ್ಗೆ ಉಡುಪಿಯ ಅಂದಿನ ಜನತೆಗೆ ಅಷ್ಟು ಭಕ್ತಿ ಇತ್ತು. ಅದು ದರ್ಪ, ದುರಹಂಕಾರಕ್ಕೆ ಒಲಿದ ಮಾನ್ಯತೆ ಅಲ್ಲ. ಪ್ರೀತಿ, ಸ್ನೇಹ, ಮಾನವೀಯ ಅಂತಃಕರಣ, ನಿಸ್ವಾರ್ಥ ಸೇವೆಗೆ ಇಲ್ಲಿನ ಪ್ರಜ್ಞಾವಂತ ಜನರು ನೀಡುತ್ತಿದ್ದ ಅತ್ಯುನ್ನತವಾದಂತಹ ಗೌರವವಾಗಿತ್ತು. ದೂರದ ದೇಶಗಳಿಗೆ ರಫ್ತು ವ್ಯವಹಾರವನ್ನು ಮಾಡ್ತಾ ಇದ್ದ ಹಾಜಿ ಖಾಸಿಂ ಬುಡಾನ್ ಸಾಹೇಬರ ಕುಟುಂಬ ಉಡುಪಿಯ ಆಗರ್ಭ ಶ್ರೀಮಂತ ಕುಟುಂಬ. ಗಂಧದೆಣ್ಣೆ, ಒಣಮೀನು, ಗಂಧಸಾಲೆ ಅಕ್ಕಿ, ಮಸಾಲೆ ಪದಾರ್ಥಗಳನ್ನು ಇಲ್ಲಿಂದ ಶ್ರೀಲಂಕಾ, ಕೊಲ್ಲಿ ದೇಶಗಳು ಸೇರಿದಂತೆ 10 ಹೊರ ರಾಷ್ಟ್ರಗಳಿಗೆ ಹಡಗುಗಳ ಮೂಲಕ ಸಾಗಿಸಿ ಅಲ್ಲಿಂದ ಒಂದಷ್ಟು ವಸ್ತುಗಳನ್ನು ಇಲ್ಲಿಗೆ ತರಿಸಿಕೊಳ್ಳುತ್ತಿದ್ದರು. ಬರ್ಮಾದಿಂದ ಇವರು ಅನೇಕ ವಸ್ತುಗಳನ್ನು ಇಲ್ಲಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಸಾಗರೋತ್ತರ ವ್ಯವಹಾರಗಳು ನಡೀತಾ ಇದ್ದು ಮಚುವೆಗಳ ಮೂಲಕ. ಮಚುವೆಗಳು ಅಂತಂದ್ರೆ ಗಾಳಿಯ ಬಲದಿಂದಲೇ ತಿಂಗಳುಗಟ್ಟಲೆ ಸಮುದ್ರದಲ್ಲಿ ಸಂಚಾರ ಮಾಡುವ ಬೃಹತ್ ಗಾತ್ರದ ಹಡಗುಗಳು. 19ನೇ ಶತಮಾನದ ಆದಿಯಲ್ಲಿ ಕಲ್ಲಿದ್ದಲು ಬಳಸಿ ಉಗಿಯಿಂದ ಹಡಗು ಓಡಿಸುವ ಕ್ರಮ ಚಾಲ್ತಿಗೆ ಬಂತು. ಆದರೆ ಈ ಉಗಿ ಹಡಗುಗಳು ವ್ಯಾಪಾರಿಗಳಿಗೆ ಲಾಭಕರವಾಗಿರಲಿಲ್ಲ. ಹಾಗಾಗಿ ಕರಾವಳಿಯ ವ್ಯಾಪಾರಿಗಳು ಹಾಯಿ ಹಡಗುಗಳನ್ನೇ ಹೆಚ್ಚಾಗಿ ನಂಬಿಕೊಂಡಿದ್ದರು. ಹಂಗಾರಕಟ್ಟೆ, ಮಲ್ಪೆ, ಹೆಜ್ಮಾಡಿ, ಮಂಗಳೂರು ಮೊದಲಾದ ಪ್ರಾಕೃತಿಕ ಬಂದರುಗಳ ಮೂಲಕ ಹಂಚು, ಅಕ್ಕಿ, ಸಾಂಬಾರು ಪದಾರ್ಥಗಳ ವ್ಯವಹಾರಗಳು ನಡೆಯುತ್ತಿದ್ದವು. ಈ ಬಂದರುಗಳ ಮೂಲಕ ಭಾರೀ ಗಾತ್ರದ ಹಡಗುಗಳು ಖಾಸಿಂ ಸಾಹೇಬರ ಸರಕು ಸರಂಜಾಮುಗಳನ್ನು ಹೊತ್ತು ತರುತ್ತಿದ್ದವು. ಅಲ್ಲಿಂದ ಈ ಸಾಮಾನುಗಳು ಎತ್ತಿನ ಗಾಡಿಯ ಮೂಲಕ ವಿವಿಧ ಬಂಡಸಾಲೆಗಳಿಗೆ ವಿಲೇವಾರಿಯಾಗುತ್ತಿದ್ದವು. ಆಗ ಹೆಬ್ರಿಯಲ್ಲಿ ಅಂಬಾಡಿ ಜಾತ್ರೆ ಅನ್ನೋದು ನಡೆಯುತ್ತಿತ್ತು. ಈ ಜಾತ್ರೆಗೆ ಘಟ್ಟದ ಮೇಲಿನಿಂದ 100 ಎತ್ತಿನ ಗಾಡಿಗಳು ಆಗುಂಬೆಯ ಮೂಲಕ ತಮ್ಮ ಸರಕುಗಳನ್ನು ಹೊತ್ತು ತರುತ್ತಿದ್ದವು. ವಾಪಸ್ಸು ಹೋಗುವಾಗ ಇಲ್ಲಿಂದ ಒಂದಷ್ಟು ವಸ್ತುಗಳನ್ನು ಹೇರಿಕೊಂಡು ಹೋಗುತ್ತಿದ್ದವು. ಆಗಿನ ಕಾಲದಲ್ಲಿ ನಗರ ಭಾಗದ ಜನರು ಕೃಷಿ ಮಾಡದಿದ್ದರೂ ಜಾನುವಾರುಗಳನ್ನು ಮಾತ್ರ ಯಥೇಚ್ಛವಾಗಿ ಸಾಕುತ್ತಿದ್ದರು. ಈ ಜಾನುವಾರುಗಳಿಗೆ ಬೈಹುಲ್ಲು ಪೂರೈಕೆ ಮಾಡುತ್ತಿದ್ದದ್ದು ಘಟ್ಟದ ಮೇಲಿನಿಂದ ಬರುತ್ತಿದ್ದ ಈ ಎತ್ತಿನ ಗಾಡಿಗಳೇ. ಹೀಗೆ ಬಂದ ಎತ್ತಿನ ಗಾಡಿಗಳು ತಮಗೆ ಬೇಕಾದ ಸೊತ್ತುಗಳನ್ನು ಘಟ್ಟದ ಮೇಲೆ ಕೊಂಡು ಹೋಗುತ್ತಿದ್ದವು. ಹಾಜಿ ಅಬ್ದುಲ್ಲಾ ಸಾಹೇಬರ ಹಿರಿಯರಿಗೆ ಕಾರ್ಕಳ, ಕಾಪು, ಬ್ರಹ್ಮಾವರ ಮೊದಲಾದ ಕಡೆ 100 ಎಕರೆ ಕೃಷಿ ಭೂಮಿ ಇತ್ತಂತೆ. ಆ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಬಳಕೆಯಾಗುತ್ತಿದ್ದ ವಿಮ್ಕೋ ಬೆಂಕಿ ಪೊಟ್ಟಣವನ್ನ ಇಡೀ ದಕ್ಷಿಣ ಭಾರತಕ್ಕೆ ಸರಬರಾಜು ಮಾಡುತ್ತಿದ್ದವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಕಟ್ಲೇರಿ ಸಾಮಾನುಗಳು,
ಗಾಜಿನ ಪಿಂಗಾಣಿಯ ವಸ್ತುಗಳು, ಅಲಂಕಾರಿಕ ಬಟ್ಟೆಗಳನ್ನು ಹಾಜಿ ಅಬ್ದುಲ್ಲಾ ಸಾಹೇಬ್ ಅವರು ಹೊರ ದೇಶಗಳಿಂದ ಉಡುಪಿಗೆ ತರಿಸುತ್ತಿದ್ದರು. ಉಡುಪಿಯ ಜನತೆಗೆ ಕಾಫಿ, ಖರ್ಜೂರ, ಗಾಜು, ಪಿಂಗಾಣಿಗಳ ಬಗೆ ಬಗೆಯ ಅಲಂಕಾರಿಕ ವಸ್ತುಗಳು, ನಾಜೂಕಾದ ವಿಲಾಯಿತಿ ಬಟ್ಟೆ ಮೊದಲಾದ ವಿದೇಶಿ ವಸ್ತುಗಳು ಪರಿಚಯವಾಗಿದ್ದು ಖಾಸಿಂ ಸಾಹೇಬರ ಕಾಲದಲ್ಲೇ. ಉಡುಪಿಯ ಬಡಗುಪೇಟೆಯಲ್ಲಿ ಖಾಸಿಂ ಸಾಹೇಬರ ಭಾರೀ ವ್ಯಾಪಾರ ಮಳಿಗೆ ಇತ್ತು. ಉಡುಪಿ, ಮಂಗಳೂರು ಮಾತ್ರ ಅಲ್ಲ, ಇಡೀ ಮದ್ರಾಸು ಪ್ರಾಂತ್ಯದಲ್ಲೇ ಅತ್ಯಂತ ಪ್ರಭಾವಿ ಉದ್ಯಮಿಯಾಗಿದ್ದವರು ಖಾಸಿಂ ಬುಡಾನ್ ಸಾಹೇಬ್ ಅವರು. ಊರಿಗೆ ಊರನ್ನೇ ಕೊಂಡುಕೊಳ್ಳುವಷ್ಟು ಸಂಪತ್ತಿದ್ರೂ ಖಾಸಿಂ ಸಾಹೇಬರು ಕೊಂಚವೂ ಬಿಂಕ ಬಿಗುಮಾನ ಇಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿ. ಬಡವರನ್ನು ಕಂಡರೆ ಅವರಿಗೆ ಎಲ್ಲಿಲ್ಲದ ಕಾಳಜಿ. ಎಲ್ಲರೊಳಗೆ ಒಂದಾಗಿ ಬದುಕುವ ಗುಣ ಈ ಕುಟುಂಬದ ರಕ್ತದಲ್ಲೇ ಬೆರೆತಿತ್ತು. ಹಾಜಿ ಖಾಸಿಂ ಬುಡಾನ್ ಸಾಹೇಬ್ ಮತ್ತು ಬಾನು ಬೇಬಿ ದಂಪತಿಗಳಿಗೆ 3 ಮಕ್ಕಳಲ್ಲಿ ಮೊದಲನೆಯ ಮಗನೇ ಹಾಜಿ ಅಬ್ದುಲ್ಲಾ ಸಾಹೇಬರು. ಹಾಜಿ ಅಬ್ದುಲ್ಲಾರಿಗೆ ಇನ್ನಿಬ್ಬರು ಸಹೋದರಿಯರಿದ್ದರು. ಹಾಜಿ ಅಬ್ದುಲ್ಲಾ ಉಡುಪಿಯ ಪಾಲಿಗೆ ಭಗವಂತ ಕರುಣಿಸಿದ ಶಿಬಿ ಚಕ್ರವರ್ತಿ ಅಂದರೂ ತಪ್ಪಲ್ಲ. ಆ ಮನುಷ್ಯ ಉಡುಪಿಯ ಜನತೆಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದರು. ನಾನು ಸುಂಕೇರಿ ಪದ್ಮನಾಭ ನಾಯಕ್, ಪಾಪುರ್ಲಿ ನೋನ್ SP ನಾಯಕ್, ಕೈಯನ್ನು ಜೋಡಿಸಿ ಮೊಣಕಾಲನ್ನು ಊರಿ ಹಾಜಿ ಅಬ್ದುಲ್ಲಾ ಸಾಹೇಬರ ಫೋಟೋಗೆ ಕತ್ತನ್ನು ತೆಗೆಸುತ್ತೇನೆ. ಹೆಚ್ಚಿನವರು ಎಲ್ಲರೂ ಹೇಳ್ತಾರೆ ಇವರು ದಾನಿ ಅಂತೇಳಿ. ನನ್ನ ಪ್ರಕಾರ ದಾನವೇ ಇವರಿಂದ ಹುಟ್ಟಲ್ಪಟ್ಟಿದೆ, ದಾನಕ್ಕಾಗಿಯೇ ಇವರು ಹುಟ್ಟಿದ್ದಾರೆ. ಇನ್ ದ ವರ್ಡ್ಸ್ ವಿಲಿಯಮ್ಸ್ ಚಾರಿಟಿ ದೈ ನೇಮ್ ಹಾಜಿ ಅಬ್ದುಲ್ಲಾ. ಆದ್ದರಿಂದಾಗಿ ಇವರು ದಾನ ಮಾಡಿದ ಲೆಕ್ಕವೇ ಇಲ್ಲ. ಆದರೆ ತನ್ನ ಹೆಸರನ್ನು ಎಲ್ಲೂ ಉಳಿಸಿ ಹೋಗಲಿಲ್ಲ. ಹೆಸರು ಬಿಡಿ, ಹುಟ್ಟಿದ ದಿನಾಂಕವನ್ನು ಕತ್ತಲೆಯಲ್ಲಿಟ್ಟು ಹೋದರು. ಸಾವಿರಾರು ಕೋಟಿ ಆಸ್ತಿಯನ್ನು ಸಾರ್ವಜನಿಕ ರಂಗಕ್ಕೆ ದಾನ ಮಾಡಿದ ಮಹಾಪುರುಷನ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳದ ಇತಿಹಾಸ ನಮ್ಮದು. ಹಿರಿಯರು ನೆನಪಿಸಿಕೊಳ್ಳದಿದ್ದರೇನಂತೆ, ನಾವು ನೆನಪು ಮಾಡಿಕೊಳ್ಳೋಣ. ಇದು ಖಾನ್ ಸಾಹೇಬರು ಓದಿದ ಶಾಲೆ ಕ್ರಿಶ್ಚಿಯನ್ ಹೈಸ್ಕೂಲ್. 1858ರಲ್ಲಿ ಆರಂಭವಾದ ಇದು ಉಡುಪಿಯ ಮೊದಲ ಸಾರ್ವಜನಿಕ ಶಾಲೆ. ಮಲ್ಪೆಯ ಬಂಗ್ಲೆಯಲ್ಲಿ ವಾಸವಾಗಿದ್ದ ಹಾಜಿ ಅಬ್ದುಲ್ಲಾ ಕುಟುಂಬದ ಮನೆ ಭಾಷೆ ಉರ್ದು. ಹಾಜಿ ಅಬ್ದುಲ್ಲಾ ಅವರ ಅಜ್ಜನ ಹೆಸರು ಹಾಜಿ ಬುಡಾನ್ ಸಾಹೇಬ್. ಅವರ ಹೆಸರಲ್ಲೇ HB ಕಂಪನಿ ಎಂಬ ಆಮದು ರಫ್ತು ಸಂಸ್ಥೆಯನ್ನ ಹಾಜಿ ಅಬ್ದುಲ್ಲಾ ಅವರು ನಡೆಸುತ್ತಿದ್ದರು. ಇದರ ಮುಖ್ಯ ಕಚೇರಿ ಬಡಗುಪೇಟೆಯಲ್ಲಿತ್ತು. 19ರ ಹರೆಯದಲ್ಲಿ ಹಾಜಿ ಅಬ್ದುಲ್ಲಾ ಅವರು ತನ್ನ ತಂದೆಯನ್ನು ಕಳೆದುಕೊಂಡರು. ದಕ್ಷಿಣ ಭಾರತದ ಮೂಲೆ ಮೂಲೆಗೂ ವಿಸ್ತರಿಸಿದ್ದ HB ಕಂಪನಿಯ ವ್ಯಾಪಾರ ಸಾಮ್ರಾಜ್ಯದ ಹೊಣೆಗಾರಿಕೆ ಅಬ್ದುಲ್ಲಾ ಸಾಹೇಬರ ಹೆಗಲಿಗೆ ಹತ್ತಿತು. ಓಡಾಟಕ್ಕೆ ತೊಡಕಾಗುತ್ತದೆ ಅನ್ನೋ ಕಾರಣಕ್ಕೆ ತನ್ನ ಮನೆಯನ್ನು ಹಾಜಿ ಅಬ್ದುಲ್ಲಾ ಅವರು ಬಡಗುಪೇಟೆಗೆ ವರ್ಗಾಯಿಸಿಕೊಂಡರು. ಈ ಮನೆ ಉಡುಪಿಯ ಅತ್ಯಂತ ಐಷಾರಾಮಿ ಮನೆ. ಉಡುಪಿಯ ಮೊದಲ ಸಿರಾಮಿಕ್ ಟೈಲ್ಸ್ ಅಳವಡಿಸಿದ ಮನೆ ಕೂಡ ಇದಾಗಿತ್ತು. ಆ ಕಾಲಕ್ಕೆ ಹೊಸದಾಗಿದ್ದ ಅತ್ಯಾಧುನಿಕ ಸೌಲಭ್ಯಗಳು ಎಲ್ಲವೂ ಈ ಮನೆಯಲ್ಲಿತ್ತು. ವಿದೇಶಿ ತಳಿಯ ಗಿಳಿ, ನವಿಲುಗಳು, ವಿವಿಧ ತಳಿಯ ದನಗಳು, 10 ಕೆಲಸದಾಳುಗಳು. ಒಟ್ಟಿನಲ್ಲಿ ಈ ಮನೆ ಸದಾ ಗಿಜಿಗುಟ್ಟುತ್ತಿರುತ್ತಿತ್ತು. ಆ ಕಾಲದ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿ ಹೊಡೆದ್ರೆ ಅಥವಾ ಬೈದ್ರೆ ಮಕ್ಕಳು ಏನ್ ಹೇಳ್ತಾ ಇದ್ರಂತೆ ಗೊತ್ತಾ? ಎಂಕ್ನಿಕ್ಲಿನ ಹಂಗದ ನುಪ್ಪು ಬೊಡ್ಚಿ, ಯಾನ್ ಹಾಜಿ ಸಾಹೇಬರನ್ನ ಪಡಿ ಕುಂತುವೆ. ಹೌದು, ಹಾಜಿ ಸಾಹೇಬ್ರ ಪಡಿ ಆ ಕಾಲದಲ್ಲಿ ಅಷ್ಟು ಜನಪ್ರಿಯವಾಗಿತ್ತು. ಪ್ರತಿದಿನ 3 ಮುಡಿ ಅಕ್ಕಿಯನ್ನು ಹಾಜಿ ಸಾಹೇಬರು ದಾನ ಮಾಡ್ತಾ ಇದ್ರು. ಹಾಜಿ ಅಬ್ದುಲ್ಲಾ ಸಾಹೇಬ್ರ ದಾನ ಶಾಲೆ ಮತ್ತು ಬಂಡಸಾಲೆ ಅಕ್ಕಪಕ್ಕದಲ್ಲೇ ಇತ್ತು. ದಿನ ಬೆಳಗಾದ್ರೆ ಸಾಕು, ಅಕ್ಕಿಗಾಗಿ ಸಾಲುಗಟ್ಟಿ ನಿಲ್ಲುವ ಹಳ್ಳಿಗರ ಬಡಬಗ್ಗರಿಂದ ಬಡಗುಪೇಟೆ ಗಿಜಿಗುಡುತ್ತಿತ್ತು. ಹಾಜಿ ಸಾಹೇಬ್ ಅವರೇ ಸ್ವತಃ ಕುಳಿತು ಬಡವರಿಗೆ ಅಕ್ಕಿ ದಾನ ಮಾಡುತ್ತಿದ್ದರು. ಮೊದಲ ವಿಶ್ವ ಯುದ್ಧದ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ರೈತರ ಮನೆ ಮನೆಗೆ ನುಗ್ಗಿ ಅಕ್ಕಿ ಮುಡಿಗಳನ್ನು ವಶಪಡಿಸಿಕೊಂಡಿತ್ತು. ಆ ಸಮಯದಲ್ಲಿ ಎದುರಾದ ಆಹಾರದ ಕೊರತೆಯನ್ನು ನೀಗಿಸಲು ಹಾಜಿ ಸಾಹೇಬ್ ಅವರು ತನ್ನ ಸ್ವಂತ ದುಡ್ಡಿನಿಂದ ಬರ್ಮಾದಿಂದ ಅಕ್ಕಿಯನ್ನು ತರಿಸಿ ಇಲ್ಲಿನ ಜನರಿಗೆ ಹಂಚಿದರು. ಹಾಜಿ ಅಬ್ದುಲ್ಲಾ ಸಾಹೇಬ್ರು ಬೆಳಿಗ್ಗೆ ಮತ್ತು ಸಂಜೆ ವಾಯು ವಿಹಾರಕ್ಕೆ ತೆರಳುತ್ತಿದ್ರು. ಬಡಗುಪೇಟೆಯಿಂದ ಹೊರಟು ಅನಂತೇಶ್ವರಕ್ಕೆ ಒಂದು ಸುತ್ತು ಹೊಡೆದು ಸಂಸ್ಕೃತ ಕಾಲೇಜಿನ ಓಣಿಯ ಮೂಲಕ ಮತ್ತೆ ತಮ್ಮ ಮನೆಗೆ ಮರಳುತ್ತಿದ್ರು. ಬಂಗಾರದ ಹಿಡಿಯನ್ನು ಹೊಂದಿದ ಅವರ ಊರುಗೋಲು, ವಿಲಾಯಿತಿ ಕೋಟು, ತಲೆಗೊಂದು ಮಖಮಲ್ ಟೋಪಿ,
ರಾಜ ಗಾಂಭೀರ್ಯ ಹೊತ್ತ ಮುಖ, ಪಕ್ಕದಲ್ಲೊಂದಿಬ್ಬರು ಸ್ನೇಹಿತರು. ಸಾಹೇಬರು ಬೀದಿಗೆ ಇಳಿಯುತ್ತಿದ್ದಂತೆ ಜನ ತಮ್ಮ ಕಷ್ಟ ಭಾವನೆಗಳನ್ನು ಹೊತ್ತುಕೊಂಡು ಎದುರಿಗೆ ಹಾಜರಾಗಿ ಬಿಡುತ್ತಿದ್ರು. ಅಷ್ಟೊಂದು ದೊಡ್ಡ ಉದ್ಯಮಿಯಾದರೂ ಖಾನ್ ಸಾಹೇಬರ ಬಳಿ ದರ್ಪ ಇರಲಿಲ್ಲ. ಎಷ್ಟೇ ಸಾಧಾರಣ ವ್ಯಕ್ತಿ ಎದುರಿಗೆ ಸಿಕ್ಕಿದ್ರೂ ಅವರೇ ಮೊದಲಾಗಿ ಮಾತನಾಡುತ್ತಿದ್ರು. ಎದುರಿದ್ದವನ ಸುಖ ಕಷ್ಟ ವಿಚಾರಿಸುತ್ತಿದ್ರು. ತಮ್ಮ ಕೈಯಿಂದಾದ ಸಹಾಯವನ್ನ ಸ್ಥಳದಲ್ಲೇ ಮಾಡುತ್ತಿದ್ರು. ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಾಹೇಬರು ತಮ್ಮ ಕೈಯಲ್ಲಿದ್ದ ಉಂಗುರವನ್ನೇ ಬಿಚ್ಚಿಕೊಟ್ಟ ಘಟನೆಯೂ ಕೂಡ ನಡೆದಿತ್ತಂತೆ. ಹಾಜಿ ಅಬ್ದುಲ್ಲಾ ಸಾಹೇಬರ ಎಷ್ಟೋ ಕೊಡುಗೆಗಳು, ಅವರು ಲಕ್ಷಗಟ್ಟಲೆ ಜನ ಬಡವರಿಗೆ ಕೊಟ್ಟ ಕೊಡುಗೆಗಳು, ಅದಕ್ಕೆಲ್ಲ ದಾಖಲೆಗಳಿಲ್ಲ. ಉಡುಪಿಯಲ್ಲಿ ದಂತಕಥೆಗಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಮನೆಯವರು ಆಗ ಈಗಿನ ಒಂದು ಆರ್ಥಿಕ ಸ್ಥಿತಿ ಇರಲಿಲ್ಲ. ಒಂದು ಮಗಳ ಮದುವೆ ಮಾಡೋದು, ಮಕ್ಕಳ ಶಿಕ್ಷಣಕ್ಕೋ ಉಡುಪಿಯ ನಮ್ಮ ಹಿರಿಯರು ತುಂಬ ಕಷ್ಟಪಡ್ತಾಯಿದ್ರು. ಅಂಥವ್ರು ಹೋದರೆ ಹಾಜಿ ಅಬ್ದುಲ್ಲಾ ಸಾಹೇಬರು ಕೊಡುತ್ತಿದ್ದಂಥ ದಾನದ ಕನಿಷ್ಠ ಮೊತ್ತ 50 ರೂಪಾಯಿ ಅಂತೆ. ಕನಿಷ್ಠ ಮೊತ್ತ 50 ರೂಪಾಯಿ ಅಂದರೆ ಅದು ಎಷ್ಟು ದೊಡ್ಡ ಮೊತ್ತ ಅಂದರೆ, ಆಗ ತಹಶೀಲ್ದಾರರ ಸಂಬಳ ಇದ್ದದ್ದೇ ತಿಂಗಳಿಗೆ 250 ರೂಪಾಯಿ. ಹಾಗಿರುವಾಗ ಒಬ್ಬ ಬಡವ ಬಂದಾಗ ಒಂದು 50 ರೂಪಾಯಿ ಕೊಡುವುದು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಮೊತ್ತ ಆಗಿತ್ತು. ಅಂಥ ದಾನವನ್ನು, ಅಕ್ಕಿ ಮುಡಿ ದಾನ ಕೊಡುವುದಲ್ಲದೆ, ಮಗಳ ಮದುವೆ ಅಂತ ಹೇಳಿದರೆ ಅಕ್ಕಿ ತಗೊಂಡು ಹೋಗು, ಇನ್ನು ದವಸ ಧಾನ್ಯ ತಗೊಂಡು ಹೋಗೋದು ಕೊಡುವುದಲ್ಲದೆ, ಈ ರೀತಿಯ ದಾನವನ್ನು ಕೂಡ ಉಡುಪಿಯ ಹರಿದಾಸ್ ಭಟ್ರು ಒಂದು ಕಡೆ ಅವರನ್ನು ಉಡುಪಿಯ ಅಕ್ಬರ ಅಂತ ಕರೆದಿದ್ದಾರೆ. ಆ ತ್ಯಾಗದ ಸಾಕಾರ ಮೂರ್ತಿ ಓಡಾಡಿದ ರಸ್ತೆಗಳು ಈಗಲೂ ಉಡುಪಿಯಲ್ಲಿದೆ. ಕರಾವಳಿ ಅಂದರೆ ಅದು ಕೋಮುವಾದಿಗಳ ಪ್ರಯೋಗಶಾಲೆ ಅನ್ನೋ ಮಾತಿದೆ. ಇತ್ತೀಚಿನ ಕೆಲ ಘಟನೆಗಳು ಅಂತಹ ಕಳಂಕವನ್ನು ಕರಾವಳಿಯ ಹಣೆಗೆ ಕಟ್ಟಿವೆ. ಆದರೆ ಇದೇ ಕರಾವಳಿಯಲ್ಲಿ ಹಾಜಿ ಅಬ್ದುಲ್ಲಾ ಎಂಬ ಮಹಾತ್ಮ ಇಡೀ ದೇಶದ ಜನತೆಗೆ ಮಾದರಿಯಾಗುವ ಹಾಗೆ ಜಾತ್ಯತೀತವಾದವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದವರು. ಇತರರಿಗೂ ಬದುಕಲು ಪ್ರೇರಣೆ ನೀಡಿದರು. ಅವರು ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಮಠ ನೋಡಲಿಲ್ಲ, ಮಂದಿರ ನೋಡಲಿಲ್ಲ. ಅವರಿಗೆ ಕಂಡದ್ದು ಮಾನವೀಯತೆ ಮಾತ್ರ. ಕಣ್ಣಿಗೆ ಕಾಣದ ಭಗವಂತನಲ್ಲಿ ಸುಮ್ಮನೆ ಮೊರೆ ಇಡೋದು ಯಾಕೆ? ಈ ಮಹಾತ್ಮನ ಬಳಿ ಹೋದರೆ ನಿಶ್ಚಿತವಾಗಿಯೂ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವ ಅಚಲ ವಿಶ್ವಾಸ ಆವತ್ತಿನ ಕರಾವಳಿಯ ಸಾಮಾನ್ಯ ಜನತೆಗಿತ್ತು. ಅದೆಷ್ಟೋ ಬಡವರ ಪಾಲಿಗೆ ಹಾಜಿ ಅಬ್ದುಲ್ಲಾ ಸಾಹೇಬರು ಆರಾಧ್ಯ ದೇವರಾಗಿದ್ದರು. ಹಾಜಿ ಅಬ್ದುಲ್ಲಾ ಸಾಹೇಬರ ಮನೆತನಕ್ಕೆ ಸಾವಿರಾರು ಎಕರೆ ಮುಡಿ ಅಕ್ಕಿ ಗೇಣಿ ಬರುತ್ತಿತ್ತು. ಅವರ ಹಿರಿಯರು ಮಾಡಿದ ಭೂಮಿ ಎಲ್ಲೆಲ್ಲಿ ಇತ್ತು ಅನ್ನೋದೇ ಅವರಿಗೆ ತಿಳಿದಿರಲಿಲ್ಲ. ಒಂದಷ್ಟು ಪ್ರಾಮಾಣಿಕ ರೈತರು ತಾವು ಬೆಳೆದಿದ್ರಲ್ಲಿ ಇಂತಿಷ್ಟು ಅಂತ ಹಾಜಿ ಅಬ್ದುಲ್ಲಾ ಸಾಹೇಬರಿಗೆ ತಂದು ಒಪ್ಪಿಸ್ತಾ ಇದ್ರು. ಆದರೆ ಬಹಳಷ್ಟು ಭಾಗ ಗೇಣಿ ವಸೂಲಿಯಾಗುತ್ತಿರಲಿಲ್ಲ. ಸಾಹೇಬರು ಅದನ್ನು ಕೇಳಿದ್ದೂ ಇಲ್ಲ. ಒಮ್ಮೆ ಇಡೀ ದೇಶದಲ್ಲೇ ಭೀಕರ ಬರಗಾಲ ತಲೆದೋರಿತು. ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿತು. ಭೂಮಾಲೀಕರು ತಮ್ಮ ಗೇಣಿದಾರರ ಮೇಲೆ ದಬ್ಬಾಳಿಕೆ ನಡೆಸಿ ಆ ಬಡಪಾಯಿಗಳು ಮನೆಯಲ್ಲಿ ಕೂಡಿಟ್ಟಿದ್ದ ಅಲ್ಪ ಸ್ವಲ್ಪ ದವಸ ಧಾನ್ಯಗಳನ್ನು ಕಿತ್ತುಕೊಳ್ಳುತ್ತಿದ್ರು. ಆದರೆ ಒಬ್ಬ ಭೂಮಾಲೀಕ ಮಾತ್ರ ತನ್ನ ಅಷ್ಟೂ ಗೇಣಿದಾರರ ಇಡೀ ವರ್ಷದ ಗೇಣಿಯನ್ನು ಸಂಪೂರ್ಣ ಮಾಫಿ ಮಾಡಿಬಿಟ್ರು. ಮಾತ್ರ ಅಲ್ಲ, ಆ ರೈತರಿಗೆ ಅಗತ್ಯದ ಅಕ್ಕಿಯನ್ನು ತಾನೇ ಮನೆ ಮನೆಗೆ ಪೂರೈಸಿದರು. ಇಷ್ಟು ದಿನಗಳ ಕಾಲ ನನ್ನ ಬೊಕ್ಕಸವನ್ನು ನೀವು ತುಂಬಿಸಿದ್ದೀರಿ. ಈ ಕಷ್ಟ ಕಾಲದಲ್ಲಿ ನಿಮ್ಮ ಹೊಟ್ಟೆ ತುಂಬಿಸುವುದು ನನ್ನ ಕರ್ತವ್ಯ ಅಂತ ಹೇಳಿದ್ದ ಆ ಭೂಮಾಲೀಕ ಮತ್ಯಾರೂ ಅಲ್ಲ, ಹಾಜಿ ಅಬ್ದುಲ್ಲಾ ಸಾಹೇಬ್. ಹಾಜಿ ಅಬ್ದುಲ್ಲಾ ಅವರು ಮೊದಲ ಬಾರಿಗೆ ಉಡುಪಿಗೆ ಕಾರನ್ನು ತಂದ ಶ್ರೀಮಂತ ವ್ಯಕ್ತಿ. ಕುದುರೆ ಸಾರೋಟು, ಎತ್ತಿನ ಗಾಡಿಯನ್ನಷ್ಟೇ ನೋಡಿದ್ದ ನಮ್ಮ ಹಳ್ಳಿ ಜನರು ಈ ಕಾರು ಬರುತ್ತಿದ್ದಂತೆ ಪೊದೆಗಳ ಮರೆಗೆ ತೂರಿಕೊಳ್ತಾ ಇದ್ರಂತೆ. ಹಾಜಿ ಅಬ್ದುಲ್ಲಾರ ಬಂಗ್ಲೆ ಆಗ ಮಲ್ಪೆಯಲ್ಲಿತ್ತು. ಅಲ್ಲಿಂದ ದಿನವೂ ಅವರು ಕುದುರೆ ಸಾರೋಟಿನಲ್ಲಿ ಬರ್ತಾ ಇದ್ರು. ದಾರಿಯಲ್ಲಿ ಸಿಗುವ ಜನರಿಗೆ ಇವರೇ ಮೊದಲು ನಮಸ್ಕಾರ ಮಾಡುತ್ತಿದ್ರು. ಮಲ್ಪೆಯಿಂದ ಇಲ್ಲಿ ತನಕ ಬರುವಾಗ ತನ್ನ ಜಟ್ಕಾ ಗಾಡಿಯಲ್ಲಿ ಬರ್ತಾ ಇದ್ರು ಅಂತ ಹೇಳುವ ಒಂದು ಮಾಹಿತಿ ಉಂಟು. ಎರಡೂ ಬದಿಯಲ್ಲಿ ಅವರನ್ನು ನಿಂತು ನಮಸ್ಕಾರ ಮಾಡ್ತಿದ್ದಾರೆ. ಯಾರು ಮಾಡಲಿಲ್ಲ, ತಾನೇ ಸ್ವತಃ ಮಾಡ್ತಿದ್ರಂತೆ. ಆ ಹಿರಿಮೆ ಇವತ್ತು ಯಾರಿಗೂ ಇಲ್ಲ ಈ ರಾಜಕೀಯ ನಾಯಕರಿಗೆ. ಆಗ ತನ್ನನ್ನು ಮರೆತರೂ ಸಹ ಯಾರಾದರೂ ಅವರಿಗೆ ತಾನೇ ನಮಸ್ಕಾರ ಮಾಡ್ತಿದ್ರಂತೆ. ಅವರು ನನಗೆ ಮಾಡಲಿಲ್ಲ ಅಂತ ಅಂದರೆ ಅಷ್ಟು ಹಿರಿಮೆ ಉಂಟು. ಹೀಗೆ ಬಂದವರು ಮೊದಲು ಕೃಷ್ಣ ಮಠಕ್ಕೆ ಹೋಗುತ್ತಿದ್ರು. ರಥ ಬೀದಿಗೆ ಒಂದು ಸುತ್ತು ಹಾಕಿ ಬಳಿಕ ತನ್ನ ಅಂಗಡಿಗೆ ಬಂದು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ರು. ತನ್ನ ಸಿಬ್ಬಂದಿಗಳ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಅಂತಂದ್ರೆ ಅವರು ಯಾವತ್ತೂ ತನ್ನ ದುಡ್ಡಿನ ಕಪಾಟಿಗೆ ಬೀಗ ಹಾಕುತ್ತಿರಲಿಲ್ಲವಂತೆ.
ಅವರ ಈ ಅತಿಯಾದ ನಂಬಿಕೆಯೇ ಅವರ ಬದುಕಿಗೆ ಮುಳುವಾಯಿತು. ಅವರ ಬೆನ್ನ ಹಿಂದೆ ಇದ್ದವರೇ ಕಡೆಗೊಮ್ಮೆ ಅವರಿಗೆ ಚೂರಿ ಇರಿದ್ರು. ಬಿಳಿ ಇರುವುದೆಲ್ಲ ಹಾಲೆಂದು ಭ್ರಮಿಸಿ ನಂಬಿ ಕೆಟ್ಟ ದುರಂತ ನಾಯಕ ಹಾಜಿ ಅಬ್ದುಲ್ಲಾ ಅವರು. ಈಗ ಮಹಿಳಾ ಆಸ್ಪತ್ರೆ ಇರುವ ಜಾಗದಲ್ಲಿ ಹಿಂದೆ ಟೆನ್ನಿಸ್ ಆಟದಂಗಳವಿತ್ತು. ಅಲ್ಲಿ ಖಾನ್ ಸಾಹೇಬ್ರು ಮತ್ತು ಅವರ ಒಡನಾಡಿಗಳು ಟೆನ್ನಿಸ್ ಆಟ ಆಡ್ತಾ ಇದ್ರು. ಇದೆಲ್ಲ ಹಿಂದೆ ದಟ್ಟ ಮರಗಳಿಂದ ಆವೃತವಾಗಿದ್ದ ಪ್ರಶಾಂತ ಪ್ರದೇಶಗಳಾಗಿದ್ವು. ಕರಾವಳಿಯ ಕೃಷಿಗೆ ಹಾಜಿ ಅಬ್ದುಲ್ಲಾ ಸಾಹೇಬ್ರು ನೀಡಿದ ಮತ್ತೊಂದು ಕೊಡುಗೆ ಮಾರಿಷಸ್ ಕಬ್ಬು. ಅವರು 1912ರಲ್ಲಿ ಹಜ್ ಯಾತ್ರೆಗೆ ಹೋಗಿ ಬರುವಾಗ ಮಾರಿಷಿಯಸ್ ದ್ವೀಪಕ್ಕೆ ಬಂದರಂತೆ. ಆ ಮಾರಿಷಿಯಸ್ ದ್ವೀಪದಲ್ಲಿ ಅಲ್ಲಿನ ಕಬ್ಬಿನ ಬೆಳೆ ಹೇಗೆ ಅದ್ಭುತವಾಗಿದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಅಂತ ಅವರು ಗಮನಿಸಿದರು. ಅಲ್ಲಿನ ಕಬ್ಬನ್ನು ಇವರು ಹಡಗಿನಲ್ಲಿ ಬರುವಾಗ ತಂದು ಈ ಕರಾವಳಿಯ ರೈತರಿಗೆ ಪರಿಚಯಿಸಿ ಇಲ್ಲಿ ಕರಾವಳಿಯಲ್ಲಿ ಆ ಮಾರಿಷಿಯಸ್ ಕಬ್ಬಿನ ಬೆಳೆ ಅದು ಒಂದು ಜನಪ್ರಿಯ ಆಗಲಿಕ್ಕೆ ತೊಡಗಿತು. ಅದು ಕೂಡ ಅವರ ಕೊಡುಗೆ ಅಂತ ನಾವು ಗಮನಿಸಬಹುದು. ಖಾನ್ ಸಾಹೇಬರು ನಿರೀಕ್ಷಿಸಿದಂತೆ ಮಾರಿಷಸ್ ಕಬ್ಬು ನಮ್ಮ ರೈತರ ಬದುಕನ್ನ ತಕ್ಕ ಮಟ್ಟಿಗೆ ಚೇತರಿಸುವಂತೆ ಮಾಡಿತು. ಖಾನ್ ಸಾಹೇಬರ ಹೆಸರು ಇತ್ತೀಚೆಗೆ ಸ್ವಲ್ಪ ಉಳಿದಿರೋದು ಅವರು ಕಾರ್ಪೊರೇಷನ್ ಬ್ಯಾಂಕಿನ ಸ್ಥಾಪಕರು ಎಂಬ ಒಂದು ನೆಲೆಯಲ್ಲಿ ಮಾತ್ರ. ಆದರೆ ಅವರು ಈ ರೀತಿಯ 10 ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. 100 ಎಕರೆ ಭೂಮಿಯನ್ನು ದಾನ ಮಾಡಿದ್ದಾರೆ. ತಾನು ದುಡಿದ ಎಲ್ಲವನ್ನೂ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಬಡವರ ಕಣ್ಮಣಿಯಾಗಿದ್ದ ಹಾಜಿ ಅಬ್ದುಲ್ಲಾ ಅವರ ಹೆಸರು ಬಡವರ ಬಾಯಲ್ಲಿ ಆ ಕಾಲದಲ್ಲಿ ಹರಿದಾಡಿ ಕೊನೆಗೊಮ್ಮೆ ಅವರು ದಂತಕಥೆಯಾಗಿ ಬದಲಾಗಿ ತೆರೆಮರೆಗೆ ಸರಿದು ಹೋದರು. 1906ರ ಕಾಲಘಟ್ಟದಲ್ಲಿ ಹಾಜಿ ಅಬ್ದುಲ್ಲಾ ಅವರು ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪಿಸುವ ಕನಸು ಕಂಡಾಗ ದೇಶದ ಆಂತರಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಮ್ಮೆ ಗಮನಿಸಲೇಬೇಕು. ಆ ಕಾಲದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ರಿಟಿಷರದ್ದೇ ಪಾರಮ್ಯವಿತ್ತು. ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಈ 3 ಸಂಸ್ಥೆಗಳು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಿಂಹಪಾಲು ಪಡೆದುಕೊಂಡಿದ್ದವು. 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಸ್ಥಾಪನೆಯಾಯಿತು. 68ರಲ್ಲಿ ಅದರ ಬ್ರಾಂಚ್ ಮಂಗಳೂರಿನಲ್ಲಿ ತೆರೆಯಿತು. ಈ ಬ್ಯಾಂಕ್ಗಳು ಭಾರತೀಯ ವ್ಯಾಪಾರಿಗಳನ್ನು ಆರ್ಥಿಕವಾಗಿ ಶೋಷಣೆ ಮಾಡ್ತಾ ಇದ್ವು. ಸಾಮಾನ್ಯ ಜನರಿಗೆ ಬ್ಯಾಂಕಿಂಗ್ ಸೇವೆ ಗಗನ ಕುಸುಮವೇ ಆಗಿತ್ತು. ದೇಶದಾದ್ಯಂತ ಆಗತಾನೆ ಸ್ವದೇಶಿ ಚಳುವಳಿಯೂ ಆರಂಭವಾಯಿತು. ಆ ಚಳುವಳಿ ಆರಂಭದ ಹಿಂದೆಯೂ ಒಂದು ಕಥೆ ಇದೆ. ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಗೆ ಮುಂದಾಗಿದ್ದ. ಆ ವಿಭಜನೆಯನ್ನು ತಡೆಯಲು ಭಾರತೀಯರು ಅದೆಷ್ಟು ಪ್ರಯತ್ನಿಸಿದರೂ ಬ್ರಿಟಿಷರು ಸೊಪ್ಪು ಹಾಕಲಿಲ್ಲ. ಆಗ ಕಾಂಗ್ರೆಸ್ಸಿನ ನಾಯಕರಾದ ಬಾಲಗಂಗಾಧರ್ ತಿಲಕ್, ರವೀಂದ್ರನಾಥ್ ಠಾಗೋರ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್ ಮೊದಲಾದವರು ಬ್ರಿಟಿಷ್ ವ್ಯವಸ್ಥೆಯನ್ನು ಬಹಿಷ್ಕರಿಸಲು ದೇಶವಾಸಿಗಳಿಗೆ ಕರೆ ನೀಡಿದರು. ಈ ಆಂದೋಲನವೇ ಮುಂದೆ ಸ್ವದೇಶಿ ಆಂದೋಲನ ಎಂದು ಪ್ರಸಿದ್ಧಿ ಪಡೆಯಿತು. ಆಂಗ್ಲರ ಶಿಕ್ಷಣ ಸಂಸ್ಥೆಯನ್ನು ಧಿಕ್ಕರಿಸಿ ಕಲ್ಕತ್ತೆಯ ರಂಗಪುರದಲ್ಲಿ ಮೊದಲ ಸ್ವದೇಶಿ ಶಾಲೆ ಆರಂಭವಾಯಿತು. ಟಾಗೋರ್, ಮಹರ್ಷಿ ಅರವಿಂದ್ ಮೊದಲಾದವರು ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದರು. ಶಿಕ್ಷಣ, ಬ್ಯಾಂಕಿಂಗ್, ಆರೋಗ್ಯ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಭಾರತ ಮೈಕೊಡವಿ ನಿಂತಿತು. ದಾದಾಬಾಯಿ ನವರೋಜಿ ಆರ್ಥಿಕ ಶೋಷಣೆ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದರು. 1906ರಲ್ಲಿ ನಡೆದ ಕಲ್ಕತ್ತಾ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಬ್ರಿಟಿಷರ ಶಾಲೆ, ಬ್ಯಾಂಕು, ಬಟ್ಟೆ, ಸರಕು ಯಾವುದನ್ನು ಮುಟ್ಟಕೂಡದು ಎಂಬ ಕರೆ ನೀಡಿದರು. ಇದು ದೇಶದಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಿತು. ಆರ್ಥಿಕ ಸ್ವಾವಲಂಬನೆಗಾಗಿ ಸ್ವದೇಶಿ ಬ್ಯಾಂಕುಗಳನ್ನು ಸ್ಥಾಪಿಸಿ ಎಂದು ತಿಲಕ್ ಕರೆ ನೀಡಿದರು. ಉಡುಪಿಯ ಜನರು ಈಸ್ಟ್ ಇಂಡಿಯಾ ಕಂಪನಿಯ ಬ್ಯಾಂಕ್ ಆಫ್ ಮದ್ರಾಸನ್ನೇ ತಮ್ಮ ವ್ಯವಹಾರಕ್ಕೆ ನೆಚ್ಚಿಕೊಂಡಿದ್ದರು. ಆದರೆ ಏಜೆಂಟ್ ಒಬ್ಬ 15 ದಿನಕ್ಕೊಮ್ಮೆ ಉಡುಪಿಗೆ ಬಂದು ಹೋಗುತ್ತಿದ್ದ. ಉಡುಪಿಯಲ್ಲಿದ್ದ ತಿಲಕರ ಅಭಿಮಾನಿ ಯುವ ವಕೀಲರಾದ ವಿಠಲ್ ಕಾಮತ್ ಎಂಬವರು ಹಾಜಿ ಅಬ್ದುಲ್ಲಾ ಸಾಹೇಬರ ಬಳಿ ತಾವು ಉಡುಪಿಯಲ್ಲಿ ಸ್ವದೇಶಿ ಬ್ಯಾಂಕೊಂದನ್ನು ಹುಟ್ಟು ಹಾಕಬಹುದಲ್ಲವೇ ಎಂದು ಸಲಹೆ ನೀಡಿದರು. ಖಾನ್ ಸಾಹೇಬರಿಗೂ ಈ ಸಲಹೆ ಹಿಡಿಸಿತು. ಅದೇ ವರ್ಷ ಹಾಜಿ ಅಬ್ದುಲ್ಲಾ ಅವರು ತನ್ನ ಮನೆಯ ಒಂದು ಭಾಗವನ್ನೇ ಬ್ಯಾಂಕ್ ಆಗಿ ಪರಿವರ್ತಿಸಿ ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಉಡುಪಿಗೆ ಚಾಲನೆ ನೀಡಿದರು. ಮುಖ್ಯವಾದ ಅವರ ಒಂದು ಕೊಡುಗೆ ಅಂದರೆ
ಅವರು ಸ್ವಾತಂತ್ರ್ಯ ಹೋರಾಟದ ಒಂದು ಅಂಗವಾಗಿ ಒಂದು ಸ್ವದೇಶಿ ಬ್ಯಾಂಕಿನ ಕಲ್ಪನೆಯನ್ನು ಉಡುಪಿಯಲ್ಲಿ ಮೂಡಿಸಿದ್ದರು. ಸ್ವದೇಶಿ ಬ್ಯಾಂಕಿಗೆ ಒಂದು ಸ್ಫೂರ್ತಿ ಏನಾಗಿರ್ಬೋದು ಅಂದರೆ ಆ ಕಾಲದ ಬ್ಯಾಂಕಿಂಗ್ ವಲಯದಲ್ಲಿದ್ದ ಸಮಸ್ಯೆಗಳು. ಈಸ್ಟ್ ಇಂಡಿಯಾ ಕಂಪನಿಯವರು 1843ರಲ್ಲಿ ಒಂದು ಬ್ಯಾಂಕ್ ಆಫ್ ಮೆಡ್ರಾಸ್ ಅಂತ ಸ್ಥಾಪನೆ ಮಾಡಿದರು. ಆ ಬ್ಯಾಂಕ್ ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಬೇರೆ ಹೇಳಿಕೊಳ್ಳುವಂಥ ಬ್ಯಾಂಕಿಂಗ್ ಸೌಲಭ್ಯಗಳಿರಲಿಲ್ಲ. ಆ ಬ್ಯಾಂಕಿನ ಒಂದು ಮಂಗಳೂರು ಬ್ರ್ಯಾಂಚು 1868ರಲ್ಲಿ ಮಂಗಳೂರಿಗೆ ಆರಂಭವಾಗಿತ್ತು. ಆ ಕಾಲದಲ್ಲಿ ಕರಾವಳಿಯ ಪ್ರತಿಯೊಬ್ಬರೂ ಕೂಡ, ಮುಖ್ಯವಾಗಿ ವ್ಯಾಪಾರಿಗಳು, ಏನು ಬ್ಯಾಂಕಿಂಗ್ ಸೌಲಭ್ಯ ಬೇಕಿದ್ದರೂ ಕೂಡ ಮಂಗಳೂರಿಗೆ ಹೋಗಬೇಕಿತ್ತು. ಈಗ ಉಡುಪಿಯಿಂದ ಮಂಗಳೂರಿಗೆ ಹೋಗೋದು ಅಂದರೆ ಆ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ. ಎಷ್ಟು ಹೊಳೆಗಳನ್ನು ದಾಟಬೇಕಿತ್ತು, ಎಷ್ಟು ಗಂಟೆ ಪ್ರಯಾಣ, ಬೆಳಿಗ್ಗೆ ಹೊರಟ್ರೆ ಸಂಜೆ ಮಂಗಳೂರು ಸೇರುವಂಥ ಪರಿಸ್ಥಿತಿ ಇತ್ತು. ಅಷ್ಟು ಕಷ್ಟಪಟ್ಟು ಉಡುಪಿಯಿಂದ ಹೋಗಿ ಉಡುಪಿಯ ವ್ಯಾಪಾರಿಗಳು ಬ್ಯಾಂಕಿಂಗ್ ವ್ಯವಹಾರವನ್ನು ಮಂಗಳೂರಲ್ಲಿ ಮಾಡಬೇಕಂತ ಪರಿಸ್ಥಿತಿ ಇತ್ತು. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ಶೋಷಣೆಯನ್ನು ಆರ್ಥಿಕವಾಗಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳುವಂಥ ಒಂದು ಮಹತ್ವದ ಒಂದು ಆರ್ಥಿಕ ಸ್ಥಿತಿಗತಿಯ ಕುರಿತ ಪುಸ್ತಕವನ್ನು ಬರೆದವರು ದಾದಾಬಾಯಿ ನವರೋಜಿ. ಈ ದಾದಾಬಾಯಿ ನವರೋಜಿಯವರು ಆ ಪುಸ್ತಕ ಬರೆದದ್ದು ಮಾತ್ರವಲ್ಲದೆ 1906ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಕಾಂಗ್ರೆಸ್ನ ಗುರಿ ಅಂತ ಘೋಷಣೆ ಮಾಡಿದರು. ಆಕಸ್ಮಿಕ ಅಂದರೆ ಅದೇ ವರ್ಷ ಉಡುಪಿಯಲ್ಲಿ ಹಾಜಿ ಅಬ್ದುಲ್ಲಾ ಸಾಹೇಬರು ಒಂದು ಸ್ವದೇಶಿ ಬ್ಯಾಂಕಿನ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದರು. ಕಾರ್ಪೊರೇಷನ್ ಬ್ಯಾಂಕಿನ ಆರಂಭ ಅದೇ ವರ್ಷ ಉಡುಪಿಯಲ್ಲಿ ಆಗಿತ್ತು. ಇಲ್ಲಿ ಹಣವನ್ನು ಜಮೆ ಮಾಡುವ ಮೂಲಕ ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದ್ರ ಜೊತೆಗೆ ಪರೋಕ್ಷವಾಗಿ ರಾಷ್ಟ್ರ ಕಾರ್ಯದಲ್ಲಿ ಕೈ ಜೋಡಿಸಿದಂತಾಗುತ್ತದೆ ಅಂತ ಖಾನ್ ಸಾಹೇಬರು ಪತ್ರಿಕಾ ಜಾಹೀರಾತಿನಲ್ಲಿ ತಿಳಿಸಿದರು. ಇದು ಖಾನ್ ಸಾಹೇಬರಿಗೆ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಇದ್ದ ದೂರದೃಷ್ಟಿಯನ್ನು ಕೂಡ ನಮಗೆ ಪರಿಚಯಿಸುತ್ತದೆ. ತಿಂಗಳಿಗೆ ₹1 ಕಟ್ಟಿದರೆ 45 ತಿಂಗಳ ನಂತರ ₹5 ಸೇರಿಸಿಕೊಡುವುದಾಗಿ ಈ ಬ್ಯಾಂಕ್ ಜನರಿಗೆ ಭರವಸೆ ನೀಡಿತು. ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ಅಷ್ಟಕ್ಕೂ ಬ್ಯಾಂಕ್ ಮಾಡೋದಂದ್ರೆ ಆಗ ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ. ಕಂಪನಿ, ಸರ್ಕಾರ ಬಿಟ್ಟರೆ ಬೇರೆ ಯಾರೂ ಕೂಡ ಬ್ಯಾಂಕು ಆರಂಭಿಸಿದ ಉದಾಹರಣೆಯೇ ಇರಲಿಲ್ಲ. ಆದರೆ ಅಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿ ಹಾಜಿ ಅಬ್ದುಲ್ಲಾ ಸಾಹೇಬರು ಗೆದ್ದರು. ಆರಂಭವಾದ ಮೊದಲ ದಿನ ಈ ಬ್ಯಾಂಕ್ ನಡೆಸಿದ ವಹಿವಾಟು ₹38, 13 ಆಣೆ ಮತ್ತು 2 ಪೈಸೆಗಳು. ಹಾಜಿ ಅಬ್ದುಲ್ಲಾ ಅವರ ಈ ಬ್ಯಾಂಕಿನಿಂದ ಪ್ರೇರೇಪಣೆ ಪಡೆದು ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಒಟ್ಟು 8 ಬ್ಯಾಂಕ್ಗಳು ತಲೆ ಎತ್ತಿದವು. ಆದರೆ ತೀವ್ರ ಪೈಪೋಟಿ, ಆರ್ಥಿಕ ಹಿಂಜರಿತ ಮತ್ತು 2 ಜಾಗತಿಕ ಯುದ್ಧಗಳ ಪರಿಣಾಮದಿಂದಾಗಿ ಸಣ್ಣ ಪುಟ್ಟ ಬಹುತೇಕ ಬ್ಯಾಂಕ್ಗಳು ತಮ್ಮ ಬಾಗಿಲು ಮುಚ್ಚಿಕೊಂಡವು. ಕಾರ್ಪೊರೇಷನ್ ಬ್ಯಾಂಕ್ ಮಾತ್ರ ಈ ಎಲ್ಲ ಆಪತ್ತುಗಳಿಗೆ ಎದೆಗೊಟ್ಟು ಬೆಳೆಯಿತು. ಹಾಜಿ ಅಬ್ದುಲ್ಲಾ ಸಾಹೇಬರು ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಎಷ್ಟು ಆತ್ಮೀಯತೆಯಿಂದ ಇದ್ದರೋ ಅಷ್ಟೇ ಅವರ ಒಡನಾಟ ಸ್ವಾತಂತ್ರ್ಯ ಚಳುವಳಿಗಾರರೊಂದಿಗೂ ಇತ್ತು. ಹೋರಾಟಗಾರರಿಗೆ ಆರ್ಥಿಕ ಸಹಾಯ ಮತ್ತು ಆಶ್ರಯವನ್ನು ನೀಡುವುದರಲ್ಲಿ ಹಾಜಿ ಅಬ್ದುಲ್ಲಾ ಅವರದ್ದು ಎತ್ತಿದ ಕೈ. ಆದರೆ ಹೊರ ಜಗತ್ತಿಗೆ ಮಾತ್ರ ಇವರ ಅರಿವೇ ಇರಲಿಲ್ಲ. 1920ರಲ್ಲಿ ಮಹಾತ್ಮ ಗಾಂಧೀಜಿ ಉಡುಪಿ, ಮಂಗಳೂರಿಗೆ ಭೇಟಿ ನೀಡಿದಾಗ ಆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಗಾಂಧೀಜಿ ಇಡೀ ದೇಶದಲ್ಲಿ ಓಡಾಡಿ ಹಿಂದೂ ಸಮಾಜದಲ್ಲಿರುವ ಅಸ್ಪೃಶ್ಯತೆಯ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದರು. ಉಡುಪಿಗೆ ಬಂದ ಗಾಂಧೀಜಿ ಕೃಷ್ಣ ಮಠದ ರಥಬೀದಿಗೆ ಬರುತ್ತಾರೆ. ಆದರೆ ಮಠದ ಒಳಗೆ ಪ್ರವೇಶ ಮಾಡುವುದಿಲ್ಲ. ದಲಿತರಿಗೆ ಪ್ರವೇಶವಿಲ್ಲದ ಮಠಕ್ಕೆ ನಾನು ಬರುವುದಿಲ್ಲ ಎಂದು ತನ್ನ ಪ್ರವಾಸವನ್ನು ಮುಂದುವರಿಸುತ್ತಾರೆ. ಗಾಂಧೀಜಿಯವರ ಈ ದಲಿತೋದ್ಧಾರ ಚಳುವಳಿ ಹಾಜಿ ಅಬ್ದುಲ್ಲಾ ಅವರನ್ನು ಬಹಳಷ್ಟು ಪ್ರಭಾವಿಸಿತು. ಸಾಮಾಜಿಕವಾಗಿ ನೋಡಿದರೆ 1909ರ ಹೊತ್ತಿಗೆ ಅವರು ಉಡುಪಿಯಲ್ಲಿ ದಲಿತರಿಗೆ ಶಾಲೆ ಬೇಕು ಎಂಬುದರ ಬಗ್ಗೆ ಒಂದು ಮುನ್ನೋಟದ ಕನಸು ಕಂಡರು. ಈ ದಲಿತರಿಗೆ ಶಾಲೆ ಬೇಕು ಎಂಬ ಈ ಕನಸು ಕಂಡು ಅಂತ ಒಂದು ಚಳವಳಿಯನ್ನು ಮಂಗಳೂರಲ್ಲಿ ಆರಂಭ ಮಾಡಿದವರು ಕುದ್ಮಲ್ ರಂಗರಾಯರು. ಕುದ್ಮಲ್ ರಂಗರಾಯರು ಗಾಂಧೀಜಿಗಿಂತ ಮೊದಲೇ ಮಂಗಳೂರಲ್ಲಿ ದಲಿತರಿಗೋಸ್ಕರ ಕೆಲಸ ಮಾಡಿದ ಈ ದೇಶದ ಮಹಾ ಧೀಮಂತರಲ್ಲಿ ಒಬ್ಬರು. ಬಹುಶಃ ಅವರಿಂದ ಪ್ರೇರಣೆ ಪಡೆದೋ ಏನೋ, ಹಾಜಿ ಅಬ್ದುಲ್ಲಾ ಸಾಹೇಬರು ಉಡುಪಿಯಲ್ಲಿ 1909ರಲ್ಲಿ ಬನ್ನಂಜಿಯಲ್ಲಿ ತನ್ನ 1 ಎಕರೆ ಸ್ವಂತ ಜಾಗವನ್ನು ದಲಿತರ ಶಾಲೆಗೆ ಅಂತ ಕೊಟ್ಟು, ತನ್ನ ಒಂದು ಕಟ್ಟಡ ಕೊಟ್ಟು, ಮಂಗಳೂರಿಂದ ಒಬ್ಬರು ಅಧ್ಯಾಪಕರನ್ನು ಕರೆಸಿ ಉಡುಪಿಯಲ್ಲಿ ದಲಿತರಿಗೋಸ್ಕರ ಒಂದು ಶಾಲೆ ಆರಂಭವಾಯಿತು. ಆ ಕಾಲದ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ ಆಯಿತು, ಉಡುಪಿಯಲ್ಲಿ ದಲಿತರಿಗೋಸ್ಕರ ಒಂದು ಶಾಲೆ ಆರಂಭವಾಗಿದೆ ಅಂತ.
1927ರಲ್ಲಿ ಗಾಂಧೀಜಿಯವರು ಖಾದಿ ಪ್ರಚಾರಕ್ಕೆ ಬಂದಾಗ ಹಾಜಿ ಸಾಹೇಬರು 1 ಲಕ್ಷ ದೇಣಿಗೆ ನೀಡಿ ಮದ್ರಾಸು ಪ್ರಾಂತ್ಯದಲ್ಲೇ ದೊಡ್ಡ ಸುದ್ದಿಯಾಗಿ ಬಿಟ್ರು. ಬ್ರಿಟಿಷ್ ಸರ್ಕಾರದಿಂದ ಅದೆಷ್ಟು ಬಿರುದು ಬಾವಲಿಗಳು ಖಾನ್ ಸಾಹೇಬರಿಗೆ ಹರಿದು ಬಂದರೂ ಖಾನ್ ಸಾಹೇಬ್ರ ಎದೆಯಲ್ಲಿ ಗುಟ್ಟಾಗಿ ಉರಿಯುತ್ತಿದ್ದ ಸ್ವದೇಶಾಭಿಮಾನದ ಕಿಚ್ಚು ಮಾತ್ರ ಆರಲೇ ಇಲ್ಲ. ಉಡುಪಿ ಕೃಷ್ಣಮಠ ಮತ್ತು ಅಷ್ಟಮಠಗಳು ಈಗ ಭಕ್ತರ ದಯೆಯಿಂದ ಬೆಳ್ಳಿ ಬಂಗಾರ ಹೊದ್ದುಕೊಂಡು ನಳನಳಿಸುತ್ತಿದೆ. ಆದರೆ ಆ ಕಾಲದಲ್ಲಿ ಬಡತನ ಮಠಗಳನ್ನು ಬಿಟ್ಟಿರಲಿಲ್ಲ. ಈಗಿನ ಕಾಣಿಯೂರು ಮಠ, ಪೇಜಾವರ ಮಠಗಳು ಸೋಗೆಯ ಮಾಡನ್ನ ಹೊಂದಿದ್ವು. ಇಲ್ಲಿನ ಮಠಗಳ ಸ್ವಾಮೀಜಿಗಳಿಗೆ ಪರ್ಯಾಯ ಹತ್ತಿರ ಬರುತ್ತಿದ್ದಂತೆ ನಡುಕ ಆರಂಭವಾಗುತ್ತಿತ್ತು. ದೇವಸ್ಥಾನದ ಎಣ್ಣೆ ಬತ್ತಿಗೂ ದುಡ್ಡು ಹೊಂದಿಸುವುದು ಕಷ್ಟಕರವಾಗಿದ್ದಂತಹ ದಿನಗಳವು. ಆ ಸಂದರ್ಭದಲ್ಲಿ ಮಠದ ಸ್ವಾಮಿಗಳ ನೆರವಿಗೆ ಬರುತ್ತಿದ್ದವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಹಾಜಿ ಸಾಹೇಬರ ಬಂಡಸಾಲೆಯಿಂದ ಮಠಗಳಿಗೆ ಬೇಕಾದ ಸಾಮಾನುಗಳು ಬರುತ್ತಿದ್ವು. ಇದರ ಎಲ್ಲ ಲೆಕ್ಕಾಚಾರವನ್ನು ಪರ್ಯಾಯ ಮುಗಿಯುವ ಸಮಯದಲ್ಲಿ ಚುಕ್ತಾ ಮಾಡಲಾಗುತ್ತಿತ್ತು. ಆದಾಯ ಇಲ್ಲದೆ ಸೊರಗಿ ಹೋಗಿದ್ದ ಮಠಗಳು ತಮ್ಮಿಂದ ಆದಷ್ಟು ದುಡ್ಡನ್ನು ಪಾವತಿಸುತ್ತಿದ್ದವು. ಬಾಕಿ ಹಣವನ್ನು ಸಾಹೇಬರು ಕೇಳಿದ್ದೇ ಇಲ್ಲ. ಕೃಷ್ಣ ಮಠದಲ್ಲಿ ಹಾಜಿ ಸಾಹೇಬರ ವತಿಯಿಂದ ವಿಶೇಷ ಸೇವೆಗಳು ನಡೆಯುತ್ತಿದ್ವು. ಒಂದು ಘಟನೆ ಉಡುಪಿಯ ಜನರ ಬಾಯಲ್ಲಿ ಇಂದಿಗೂ ಚಾಲ್ತಿಯಲ್ಲಿದೆ. ಇಮಾಮ್ ಸಾಹೇಬನಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತೇಳಿ, ಸಂಬಂಧ ಏನು ಅಂತೇಳಿ ಅದರಲ್ಲಿ ಬರ್ತಾ ಇದೆ ಏನಂತೇಳಿದರೆ, ಲಕ್ಷದೀಪೋತ್ಸವ ಟೈಮಲ್ಲಿ ಅಂದರೆ ಕಾರ್ತೀಕ ಮಾಸ ಶುಕ್ಲ ಪಕ್ಷ ಉತ್ಥಾನ ದ್ವಾದಶಿಯಿಂದ ಹುಣ್ಣಿಮೆವರೆಗೆ ಲಕ್ಷದೀಪೋತ್ಸವ ಆಗ್ತದೆ. ಇದು ಭಾಳ ಹಿಂದೆ 1920 ಇಸ್ವಿ ಗೊತ್ತಿಲ್ಲ, 20ನೇ ಇಸ್ವಿನೂ ಇರ್ಬೋದು. ಆ ಕಾಲದಲ್ಲಿ ಲಕ್ಷದೀಪೋತ್ಸವಕ್ಕೆ ಮಳೆ ಬಂದು ದೀಪ ಎಲ್ಲ ಆರಿ ಹೋಯಿತು. ಅವ ಮಠದವರದ್ದು ಸ್ವಾಮಿಗಳು ಏನು ಹಣ ಇಲ್ಲ. ಆ ಕಾಲದಲ್ಲಿ ಹಾಜಿ ಅಬ್ದುಲ್ಲಾ ಸಾಹೇಬನು ಸ್ವಾಮಿಗಳನ್ನು ಕರೆದು ಕರ್ಪೂರವನ್ನು, ತುಪ್ಪ, ಎಣ್ಣೆ ಬೇಕಾದಷ್ಟು ತಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಈಗಿನ ಕೃಷ್ಣಮಠ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಆಗಾಗ, ಅದು ಪೇಪರಲ್ಲಿ ಬರ್ತಾ ಇದೆ. ಅಂಥ ಒಂದು ವ್ಯಕ್ತಿ ಇವರು ಜಾತಿ ಮತ ಭೇದ ಇಲ್ಲದೆ ದಾನ ಮಾಡಿದ್ದಾರೆ. ದಾನದ ಇನ್ನೊಂದು ಹೆಸರೇ ಹಾಜಿ ಅಬ್ದುಲ್ಲಾ ಸಾಹೇಬರು. ಕರ್ಪೂರದಂತೆ ತನ್ನನ್ನು ತಾನು ಊರಿಸಿಕೊಂಡು ಊರವರ ಏಳಿಗೆಗೆ ದುಡಿದ ಹಾಜಿ ಅಬ್ದುಲ್ಲಾರ ತ್ಯಾಗ ಗುಣದ ಕೀರ್ತಿ ಪತಾಕೆ ದಶ ದಿಕ್ಕುಗಳಲ್ಲೂ ರಾರಾಜಿಸಿತು. ಉಡುಪಿ ಕೃಷ್ಣ ಮಠವು ಹಾಜಿ ಅಬ್ದುಲ್ಲಾರನ್ನು ಅಷ್ಟೇ ಆದರ ಭಾವದಿಂದ ಗೌರವಿಸುತ್ತಿತ್ತು. ಮಠದ ಯಾವುದೇ ಮಹತ್ವದ ನಿರ್ಧಾರಗಳಿಗೂ ಹಾಜಿ ಅಬ್ದುಲ್ಲಾರ ಸಲಹೆಯನ್ನು ಪಡೆಯಲಾಗ್ತಾ ಇತ್ತು. ಉತ್ಸವಗಳಿಗೆ ಹಾಜಿ ಅಬ್ದುಲ್ಲಾ ಅವರು ತಪ್ಪದೇ ಹಾಜರಾಗುತ್ತಿದ್ದರು. ಹೀಗೆ ಬರುವ ಅಬ್ದುಲ್ಲಾರಿಗೆ ಮಠದ ವತಿಯಿಂದ ಹಗಲು ದೀವಟಿಕೆಯ ಮಾನ್ಯತೆ ಇರುತ್ತಿತ್ತು. ಕೃಷ್ಣ ಮಠದಲ್ಲಿ ಯಾವಾಗಾದರೂ ಪೂಜೆ ಪುರಸ್ಕಾರಗಳಾಗುವಾಗ ಅವರಿಗೆ ಹಗಲು ದೀವಟಿಗೆ ಒಂದು ಮರ್ಯಾದೆ ಕೊಡ್ತಿದ್ರು. ಅದು ಬಹುಶಃ ರಾಜರು ಅಂದಿನ ಕಾಲದಲ್ಲಿ ರಾಜರಿಗೆ ಸಿಗುವಂತಹ ಒಂದು ಆ ಮರ್ಯಾದೆ, ಅದನ್ನು ಹಾಜಿ ಅಬ್ದುಲ್ಲರು ಪಡೆದುಕೊಳ್ಬೇಕಳಿ. ಆದರೆ ಅವರ ಆ ವ್ಯಕ್ತಿತ್ವ ಹೇಗೆ ಇತ್ತು, ಮತ್ತು ಆ ಮಹತ್ವದ ನಿರ್ಧಾರಗಳನ್ನು ಅವ್ರ ಹತ್ರ ಕೇಳ್ತಾರೆ ಅಂತ ಹೇಳಿದರೆ ಆ ವ್ಯಕ್ತಿತ್ವವನ್ನು ನಾವು ಮತ್ತೊಮ್ಮೆ ನಾವು ನೋಡಬೇಕಾಗ್ತದೆ. ಇಂತಹ ಒಬ್ಬ ವ್ಯಕ್ತಿ, ನಮ್ಮ ದಾರ್ಶನಿಕ ವ್ಯಕ್ತಿ ನಮ್ಮ ಉಡುಪಿಯಲ್ಲಿ ಇದ್ದಾನಂತೇಳಿ ಆದರೆ ಬಹುಶಃ ಅವರನ್ನು ನಾವು ಈ ರೀತಿಯಲ್ಲಿ ಮರೆತು ಹೋಗಿದ್ದೇವೆ ಅಂತ ಹೇಳೋದು ನಮಗೆ ತುಂಬ ವಿಪರ್ಯಾಸವೇ ಸರಿ. ಶ್ರೀಕೃಷ್ಣ ಮಠಕ್ಕೆ ಯಾವಾಗ ಸಾಧಾರಣ 1904ರಿಂದ 10 ಹೊತ್ತಿಗೆ ನಮ್ಮ ಕೃಷ್ಣಾಪುರ ಮಠದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡರು. ಏನು ಹೇಳಿದರೆ, ಕೃಷ್ಣನಿಗೆ ಒಂದು ಪಲ್ಲಕ್ಕಿ, ಚಿನ್ನದ ಪಲ್ಲಕ್ಕಿ ನಡಿಬೇಕು ಅಂತೇಳಿ. ಅದಕ್ಕೆ ಶ್ರೀಕೃಷ್ಣ ಮಠದಿಂದ ದಿವಾನರು ಒಂದು ಸೇವಕನನ್ನು ಕಳಿಸಿಕೊಟ್ರು ಅವರ ಮನೆಗೆ. ಈ ರೀತಿ ನಾವು ಒಂದು ಪಲ್ಲಕ್ಕಿ ಮಾಡ್ತಾ ಇದ್ದೇವೆ, ಚಿನ್ನದ ಪಲ್ಲಕ್ಕಿ, ನಿಮ್ಮದೇನಾದರೂ ಕಾಣಿಕೆ ಇದ್ದರೆ ಕೊಡಿ ಅಂತೇಳಿ. ಮಠದಿಂದ ಕಳಿಸಿದಂಥ ಒಬ್ಬ ಸೇವಕನ ಬಳಿಯಲ್ಲಿ ಮನೆಗೆ ಬಂದ ಕೂಡಲೇ ಒಂದು ಕ್ಷಣವೂ ತಡ ಮಾಡದೆ ಮನೆಯ ಒಳಗೆ ಹೋಗಿ ಒಂದು ಸೇರಿನಷ್ಟು ಚಿನ್ನದ ಒಂದು ನಾಣ್ಯವನ್ನು ಆ ವ್ಯಕ್ತಿಯ ಸೇವಕನ ಹತ್ರ ಕೊಟ್ಟು ಕಳಿಸಿದಾನೆ ಅಂತೇಳಿ. ಆದರೆ ಯಾವ ರೀತಿಯಲ್ಲಿ ಆ ಮಠದ ಮೇಲೆ ಅವರಿಗೆ ನಂಬಿಕೆ ಇತ್ತು, ತನ್ನ ಯಾವ ಮುಸಲ್ಮಾನ ಜಾತಿಗೆ ಸೇರಿದರೂ ಅನ್ಯ ಧರ್ಮದ ಮೇಲೆ ಇರುವಂತಹ ಗೌರವವನ್ನು ನಾವು ಮೆಚ್ಚಲೇಬೇಕು. ಇದೊಂದು ನಾವು ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಘಟನೆ ಅಂತೇಳಿಯೇ ಹೇಳಬೇಕು. ಖಾನ್ ಸಾಹೇಬರ ಬದುಕಿನ ಪ್ರತಿಯೊಂದು ಪುಟವೂ ಕೂಡ ಇಂತಹ ಅದ್ಭುತ ಕಥೆಗಳಿಂದ ಶ್ರೀಮಂತವಾಗಿದೆ. ಮಠದೊಂದಿಗೆ ಹಾಜಿ ಅಬ್ದುಲ್ಲಾ ಅವರ ಸ್ನೇಹ ಅದೆಷ್ಟು ಗಾಢವಾಗಿದ್ರೂ ಅವರು ತನ್ನ ಮತಕ್ಕೇನೂ ಅನ್ಯಾಯವೆಸಗಿರಲಿಲ್ಲ. ಈಗ ನಾವು ಕಾಣುತ್ತಿರುವ ಅಂಜುಮಾನ್ ಮಸೀದಿ ಸೇರಿದಂತೆ ಅದರ ಸುತ್ತಮುತ್ತಲಿರುವ ಜಾಗ, ನಗರದ ಮಧ್ಯಭಾಗದಲ್ಲಿರುವ ಖಬರಿಸ್ತಾನದ ಭೂಮಿ ಎಲ್ಲವೂ ಹಾಜಿ ಅಬ್ದುಲ್ಲಾ ಅವರು ನೀಡಿದ ಕೊಡುಗೆಗಳಾಗಿವೆ. ಇಷ್ಟೆಲ್ಲ ನೀಡಿದ್ರು
ಕಟ್ಟ ಮತೀಯವಾದಿ ಮುಸ್ಲಿಮರು ಹಾಜಿ ಅಬ್ದುಲ್ಲಾರನ್ನು ಅಷ್ಟೇನೂ ಗೌರವಿಸುತ್ತಿರಲಿಲ್ಲ. ನಮ್ಮ ಸಮಾಜಕ್ಕೆ ಹಾಜಿ ಸಾಹೇಬರು ಏನು ಮಾಡಿದ್ದಾರೆ ಎಂಬ ಪ್ರಶ್ನೆ ಅವರದ್ದಾಗಿತ್ತು. ಆ ಪ್ರಶ್ನೆ ಇವತ್ತಿಗೂ ಇದೆ. ಆದರೆ ಹಾಜಿ ಅಬ್ದುಲ್ಲಾ ಅವರು ಒಂದು ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಇಡೀ ಮಾನವ ಕುಲದ ಉನ್ನತಿಯೇ ಅವರ ಧ್ಯೇಯವಾಗಿತ್ತು. ನಮ್ಮ ಜಾತಿಯವರು ತುಂಬ ಜನ ಈಗ ಸಹ ಕೇಳ್ತಾ ಇದ್ದಾರೆ, ಅವರು ಊರಿನವರಿಗೆಲ್ಲ ಮಾಡಿದರು, ಮುಸ್ಲಿಮಾನರಿಗೆ ಏನು ಮಾಡಿದರು ಅಂತೇಳಿ. ನಾನು ಹೇಳಿದೆ, ಅವರಿಗೆಂದೂ ಅವರು ಬೇರೆ ಜಾತಿ ನಾವು ಜಾತಿ ಅದೆಂದೂ ಅವರಿಗೆ ಆ ಭಾವನೆಯೇ ಇರಲಿಲ್ಲ. ಎಲ್ಲರೂ ಬಾಂಧವರೇ. ಹಾಗಾಗಿ ಅವರು ಇದಕ್ಕೆ ಒಂದು ನಮ್ಮ ಜಾತಿಗೆ ಅಂತೇಳಿ ಎಂಥದ್ದು ಮಾಡಲಿಲ್ಲ, ಅವರು ಕೊಡಲಿಲ್ಲ. ಆಗ ನನ್ನ ತಂದೆಯವ್ರ ಹತ್ರ ನಾನು ಒಂದು ದಿವಸ ಕೇಳಿದ್ದೆ, ನಮ್ಮ ಹತ್ರ ಆಗ ಎಲ್ಲ ಕೇಳ್ತಾಯಿದ್ರಲ್ಲ, ನಿಮ್ಮ ದೊಡ್ಡಪ್ಪ ಎಲ್ಲ ಮಾಡಿದರು, ಮುಸ್ಲಿಮ್ರಿಗೆ ಏನು ಮಾಡಲಿಲ್ಲ ಅಂತೇಳಿ. ನಾನು ತಂದೆಯವ್ರ ಹತ್ರ ಆ ಪ್ರಶ್ನೆ ಕೇಳಿದೆ, ಒಂದು ಹೀಗೆ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಒಂದು ದಿವಸ ತಂದೆಯವರು ಕೇಳಿದ್ರಂತೆ ಅವ್ರ ಹತ್ರ, ಊರಿನವರೆಲ್ಲ ಕೇಳ್ತಾ ಇದ್ದಾರೆ, ಮುಸ್ಲಿಮ್ಸಿಗೆ ಏನು ನೀವು ಮಾಡಲಿಲ್ಲ, ಎಲ್ಲರಿಗೆ ಮಾಡಿದ್ದೀರಿ, ಹಾಗೆ ಯಾಕೆ ಕೇಳ್ತಾರೆ. ಅದಕ್ಕೆ ತಂದೆಯವ್ರ ಹತ್ರ ಒಂದು ಪ್ರಶ್ನೆ ಹಾಕಿದ್ರಂತೆ, ನೀನು ನಮ್ಮ ಮುಸ್ಲಿಮ್ಸ್ನ ಪರವಾಗಿ ಬಂದದ್ದ ಅಥವಾ ನೀನು ನನ್ನ ತಮ್ಮನಾಗಿ ಹಾಗೆ ಬಂದದ್ದು ಅಂತೇಳಿ. ನಾನು ನಿನ್ನ ತಮ್ಮ ಆಗಿಲ್ಲ, ಹಾಗೆ ಬಾಯಿ ಮುಚ್ಚಿಸಿ ಮನೆ ಗೊತ್ತು. ಮುಸ್ಲಿಮ್ಸಿಗೆ ಬೇಕಲ್ಲ, ಬರಲಿ ಕೇಳಲಿ, ಅವ್ರು ಕೇಳಲಿಲ್ಲಲ್ಲ, ಹಿಂಗೆ ಯಾಕೆ ಅದಕ್ಕೆ ಪುಸ್ತಕ ಹಾಗೆ. ಹಾಜಿ ಅಬ್ದುಲ್ಲಾ ಅವರು ಓರ್ವ ಸುಧಾರಣವಾದಿ ಮುಸಲ್ಮಾನರಾಗಿದ್ದರು. ಅವರು ಟರ್ಕಿಯ ಖಲೀಫನಿಗಿಂತ ಅಲ್ಲಿನ ಯುವ ಕ್ರಾಂತಿಕಾರಿ ಕೆಮಾಲ್ ಪಾಷಾ ಅಟಾತುರ್ಕನ ಬಗ್ಗೆ ಹೆಚ್ಚು ಅಭಿಮಾನವನ್ನು ಹೊಂದಿದ್ರು. ಅವರು ಆತನಂತೆ ಕೆಂಪು ಮಕ್ಮಲ್ ಟೋಪಿ ಧರಿಸಿ ಓಡಾಡ್ತಾ ಇದ್ರು. ಟರ್ಕಿಯ ಕ್ರಾಂತಿಯ ಬಗ್ಗೆ ಅವರಿಗೆ ವಿಶೇಷ ಆಸಕ್ತಿ ಇತ್ತಂತೆ. ಈಗ ಬೋರ್ಡ್ ಹೈಸ್ಕೂಲ್ ಇರುವ ಸ್ಥಳದಲ್ಲಿ ಜಿಲ್ಲಾ ನ್ಯಾಯಾಲಯವಿತ್ತಂತೆ. ಅಲ್ಲೇ ಪಕ್ಕದಲ್ಲಿ ಕಾರಾಗೃಹ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಕಚೇರಿಗಳೂ ಇದ್ದುವಂತೆ. ಈಗಲೂ ಅಲ್ಲೊಂದು ಎತ್ತರದ ಗೋಪುರವಿದೆ. ಅದು ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನೀಡುತ್ತಿದ್ದ ಜಾಗವಂತೆ. ಐತಿಹಾಸಿಕ ಕಟ್ಟಡಗಳ ಮಹತ್ವವನ್ನು ಅರಿಯದ ತಿಳಿಗೇಡಿಗಳು ಆ ಗೋಪುರದ ಕೆಳಗೆ ಈಗ ಶೌಚಾಲಯ ನಿರ್ಮಿಸಿಬಿಟ್ಟಿದ್ದಾರೆ. ಇಲ್ಲೇ ಕೆಎಂ ಮಾರ್ಗದಲ್ಲಿ ವಿಕ್ಟೋರಿಯಾ ಜುಬಿಲಿ ಹಾಲ್ ಇದೆ. ಇದು ಅಬ್ದುಲ್ಲಾರ ಬದುಕಿಗೆ ಸಾಕ್ಷಿಯಾಗಿರುವ ಮತ್ತೊಂದು ಕಟ್ಟಡ. 1909ರಲ್ಲಿ ಬ್ರಿಟಿಷ್ ಸರ್ಕಾರ ಹಾಜಿ ಅಬ್ದುಲ್ಲಾರ ಸಮಾಜ ಸೇವೆಯನ್ನು ಗುರುತಿಸಿ ಖಾನ್ ಸಾಹೇಬ್ ಎಂಬ ಬಿರುದನ್ನು ನೀಡಿದಾಗ ಇದೇ ಜೂಬಿಲಿ ಹಾಲ್ನಲ್ಲಿ ಉಡುಪಿಯ ನಾಗರಿಕರು ಸೇರಿ ಅದ್ಧೂರಿ ಸಭೆಯೊಂದನ್ನು ಆಯೋಜಿಸಿ ಹಾಜಿ ಅಬ್ದುಲ್ಲಾರಿಗೆ ಅಭಿನಂದನೆ ಸಲ್ಲಿಸಿದರು. ಆ ಸಭಾಂಗಣ ಕೂಡ ಉಡುಪಿಗೆ ಖಾನ್ ಸಾಹೇಬರು ನೀಡಿದ ಕೊಡುಗೆಯಾಗಿದೆ. 1911ರಲ್ಲಿ ಬ್ರಿಟಿಷ್ ಯುವರಾಜ ನಡೆಸಿದ ದಿಲ್ಲಿ ದರ್ಬಾರ್ ಸಭೆಯಲ್ಲಿ ಹಾಜಿ ಅಬ್ದುಲ್ಲಾರ ಸಮಾಜ ಸೇವೆಗಾಗಿ ದಿಲ್ಲಿ ದರ್ಬಾರ್ ಪದಕ ಪ್ರಾಪ್ತಿಯಾಯಿತು. 1920ರಲ್ಲಿ ಬ್ರಿಟಿಷ್ ಸರ್ಕಾರ ಹಾಜಿ ಅಬ್ದುಲ್ಲಾ ಅವರನ್ನು ಮತ್ತೊಮ್ಮೆ ಗುರುತಿಸಿ ಖಾನ್ ಬಹದ್ದೂರ್ ಬಿರುದು ನೀಡಿ ಗೌರವಿಸಿತು. ಸಾರ್ವಜನಿಕ ರಂಗಕ್ಕೆ ಖಾನ್ ಸಾಹೇಬರು ನೀಡಿದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿತು. ಇದರ ಸಂಭ್ರಮಾಚರಣೆ ಉಡುಪಿಯ ಈ ಹಾಲ್ನಲ್ಲಿ ನಡೆಯಿತು. 1920ರಿಂದ 1935ರ ಅವಧಿಯಲ್ಲಿ ಖಾನ್ ಸಾಹೇಬರಿಲ್ಲದ ಒಂದೇ ಒಂದು ಸಮಿತಿ ಉಡುಪಿ ಮಂಗಳೂರಿನಲ್ಲಿ ಇರಲೇ ಇಲ್ಲ ಎನ್ನಬಹುದು. ಆ ಎಲ್ಲಾ ಸಂಸ್ಥೆಗಳನ್ನು ಹಾಜಿ ಅಬ್ದುಲ್ಲಾ ಅವರು ಧನ ಸಹಾಯ ನೀಡಿ ಪೋಷಿಸಿದರು. ಹಿರಿಯರು ಮಾಡಿಟ್ಟ ಆಸ್ತಿಯೆಲ್ಲವೂ ಖಾನ್ ಸಾಹೇಬರ ಉದಾರ ಬುದ್ಧಿಯಿಂದಾಗಿ ದಿನದಿಂದ ದಿನಕ್ಕೆ ಕರಗುತ್ತಾ ಬಂದಿತು. ಯಾವುದೇ ಸಾಮಾಜಿಕ ಕಾರ್ಯಗಳು ನಡೆಯುವುದಿದ್ರೂ ಅದರಲ್ಲಿ ಕೊಡುಗೆಯ ಸಿಂಹಪಾಲು ಖಾನ್ ಸಾಹೇಬರದ್ದಾಗಿರುತ್ತಿತ್ತು. ಇದರಿಂದಾಗಿ ಕರಾವಳಿ ಕರ್ನಾಟಕದಲ್ಲಿ ಖಾನ್ ಸಾಹೇಬರಿಗೆ ಅಪಾರ ಜನಬೆಂಬಲವಿತ್ತು. ಈ ಜನಬೆಂಬಲದಿಂದಾಗಿಯೇ ಖಾನ್ ಸಾಹೇಬರು ಉಡುಪಿ ಲೋಕಲ್ ಬೋರ್ಡ್ನ ಸದಸ್ಯರಾದರು. ಕೆನರಾ ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಹುಟ್ಟು ಹಾಕಿದರು. ಉಡುಪಿ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದರು. ಕುಂದಾಪುರ ತಾಲೂಕು ಬೋರ್ಡ್ನ ಅಧ್ಯಕ್ಷರಾದರು. ಉಡುಪಿ ತಾಲೂಕು ಬೋರ್ಡ್ನ ಅಧ್ಯಕ್ಷರಾದರು. ಮದ್ರಾಸ್ ವಿಧಾನಸಭೆಯ ಸದಸ್ಯರಾದರು. ಮದ್ರಾಸ್ ಅಸೆಂಬ್ಲಿಗೆ ಅವಿರೋಧವಾಗಿ ಆಯ್ಕೆಯಾದರು. ಆ ಕಾಲದಲ್ಲಿ ಖಾನ್ ಸಾಹೇಬರಿಗೆ ಇದ್ದ ಜನ ಬೆಂಬಲಕ್ಕೆ ಇದಕ್ಕಿಂತ ಹೆಚ್ಚಿನ ಪುರಾವೆಗಳು ಇನ್ನೂ ಬೇಕಾಗಿಲ್ಲ. 1935ರಲ್ಲಿ ಆರಂಭವಾದ ಉಡುಪಿ ನಗರಸಭೆಯ ಪ್ರಪ್ರಥಮ ಅಧ್ಯಕ್ಷರು ಖಾನ್ ಸಾಹೇಬರು. ಅವರು ಅಲಂಕರಿಸಿದ ಆ ಕುರ್ಚಿ ಉಡುಪಿ ನಗರಸಭೆಯಲ್ಲೇ ಇಂದಿಗೂ ಇದೆ. ಈ ಕುರ್ಚಿಯ ಬಗ್ಗೆ ಇಂದಿಗೂ ನಗರಸಭೆಯಲ್ಲಿ ಒಂದು ಪೂಜ್ಯ ಭಾವನೆ ಇದೆ.
ಕೀರ್ತಿಯ ಚರಮಸೀಮೆಯಲ್ಲಿದ್ದ ಖಾನ್ ಸಾಹೇಬರಿಗೆ ಒಂದು ಕೊರತೆ ಮಾತ್ರ ಯಾವತ್ತೂ ಕಾಡುತ್ತಿತ್ತು. ಖಾನ್ ಸಾಹೇಬರಿಗೆ ಮಕ್ಕಳಿರಲಿಲ್ಲ. ಮಗುವೊಂದನ್ನು ದತ್ತಕ್ಕೆ ಪಡೆದುಕೊಳ್ಳುವ ಪ್ರಯತ್ನವನ್ನೂ ಅವರು ಮಾಡಿದ್ರು. ಮೂಡುಬೆಳ್ಳೆ ಸಮೀಪದ ಬೆಳಂಜಾಲಿನ ಹೆಣ್ಣು ಮಗುವೊಂದನ್ನು ದತ್ತಕ್ಕೆ ಪಡೆಯಲು ಖಾನ್ ಸಾಹೇಬರು ಪ್ರಯತ್ನ ಪಟ್ಟಿದ್ರು. ಆದರೆ ಆ ಹೆಣ್ಣು ಮಗುವಿನ ತಾಯಿ ಒಪ್ಪದ ಕಾರಣ ಅದು ಸಾಧ್ಯವಾಗಲಿಲ್ಲ. ಮುಂದೆ ಆ ಹೆಣ್ಣು ಮಗು ಬೆಳೆದು ಉಡುಪಿಯಲ್ಲಿ ಸ್ತ್ರೀವಾದದ ಅಲೆಯನ್ನು ಹುಟ್ಟುಹಾಕಿ ತನ್ನ ಆಂಗಿಕ ಸೌಂದರ್ಯದೊಂದಿಗೆ ತನ್ನ ನಿಷ್ಠುರ ಬರಹಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶೇಷ ಮಾನ್ಯತೆಯನ್ನು ಪಡೆದುಕೊಂಡಿತು. ಅವರ ಹೆಸರು ಸರಸ್ವತಿಬಾಯಿ ರಾಜವಾಡೆ. ಬಹುಶಃ ಆವತ್ತು ರಾಜವಾಡೆಯಂತಹ ಗಟ್ಟಿಗಿತ್ತಿ ಹೆಣ್ಣು ಖಾನ್ ಸಾಹೇಬರ ಮನೆ ಸೇರುತ್ತಿದ್ದರೆ ಸರಸ್ವತಿಬಾಯಿ ರಾಜವಾಡೆ ಮತ್ತು ಹಾಜಿ ಅಬ್ದುಲ್ಲಾ ಎಂಬ ಎರಡು ದುರಂತ ಪಾತ್ರಗಳು ಉಡುಪಿಯ ಇತಿಹಾಸದಲ್ಲಿ ಇರುತ್ತಿರಲಿಲ್ಲವೇನೋ. ತಾನು ನಡೆದಿದ್ದೇ ದಾರಿ ಎನ್ನುತ್ತಾ ಕೈಗೆ ಸಿಕ್ಕಿದ್ದನ್ನೆಲ್ಲ ದಾನ ಮಾಡುತ್ತಾ ಕಡೆಗಾಲಕ್ಕೆ ಏನನ್ನೂ ಉಳಿಸದೆ ಬರಿಗೈ ಫಕೀರನಾಗಿ ಹಿಂದಿರುಗಿ ನೋಡಿದಾಗ ತನ್ನೊಂದಿಗೆ ಯಾರೂ ಇಲ್ಲ ಎನ್ನುವ ಸತ್ಯ ಅರಿವಾಗಿ ಬದುಕನ್ನು ತನ್ನ ಕೈಯಾರೆ ಕೊನೆಗೊಳಿಸಿಕೊಂಡ ಹಾಜಿ ಅಬ್ದುಲ್ಲಾರ ಬದುಕಿಗೆ ರಾಜವಾಡೆ ಹೊಸ ತಿರುವು ಕೊಡುತ್ತಿದ್ದಳೋ ಏನೋ. 15 ವರ್ಷದ ಎಳೆ ಪ್ರಾಯದಲ್ಲಿ ತನಗಿಂತ 40 ವರ್ಷ ಹೆಚ್ಚು ಪ್ರಾಯದ ಇಳಿ ವಯಸ್ಸಿನ ಮುದಿ ಅಧಿಕಾರಿಯನ್ನು ಮದುವೆಯಾಗಿ ದಾಂಪತ್ಯ ಜೀವನವನ್ನೇ ಪರಮ ನರಕವಾಗಿ ಅನುಭವಿಸಿ ಕಡೆಗೆ ಅಲ್ಲಿಂದ ಅದು ಹೇಗೋ ಪಾರಾಗಿ ಬಂದು ಹೊಸ ಬದುಕು ಆರಂಭಿಸಿದ ಸರಸ್ವತಿಬಾಯಿ ರಾಜವಾಡೆ ಒಂದು ವೇಳೆ ಬಡಗುಪೇಟೆಯ ಅರಮನೆಗೆ ದತ್ತು ಮಗಳಾಗಿ ಬರುತ್ತಿದ್ರೆ ಈ ಕರಾಳ ಅಧ್ಯಾಯವೇ ತೆರೆದುಕೊಳ್ಳುತ್ತಲೇ ಇರಲಿಲ್ವೋ ಏನೋ. ವಿಧಿಯ ಆಟವನ್ನು ಬಲ್ಲವರು ಯಾರು? ಉಡುಪಿ ಮಂಗಳೂರಿನಲ್ಲಿ ಸಿರಿತನಕ್ಕೆ ಹಾಜಿ ಅಬ್ದುಲ್ಲಾ ಅವರು ಪರ್ಯಾಯ ಪದವಾಗಿ ಬಿಟ್ಟಿದ್ರು. ಆದರೆ ಅವರಿಗೆ ಇದ್ದ ಸಾಮಾಜಿಕ ಕಾಳಜಿ ಮತ್ತು ಬಡವರ ಮೇಲಿನ ಪ್ರೀತಿ ಅವರ ವಿವೇಚನೆಯನ್ನೇ ಮಬ್ಬು ಮಾಡಿಬಿಟ್ಟಿತು. ಹಿರಿಯರು ಸಂಪಾದಿಸಿದ್ದನ್ನೆಲ್ಲ ಬಡವರಿಗಾಗಿ ಸುರಿದ್ರು. ಉಡುಪಿ ಪರಿಸರದಲ್ಲಿ ಒಂದು ಸರ್ಕಾರ ಮಾಡಬೇಕಾಗಿದ್ದಂತಹ ಕೆಲಸವನ್ನು ಅವರೊಬ್ಬರೇ ಮಾಡುವ ಹುಚ್ಚುತನಕ್ಕೆ ಕೈ ಹಾಕಿದ್ರು. ಗಳಿಸಿದ ಆಸ್ತಿಯೆಲ್ಲ ಕರಗಿ ಹೋಗಿದ್ದೇ ಅವರ ಗಮನಕ್ಕೆ ಬರಲೇ ಇಲ್ಲ. ತಾನೇ ತನ್ನ ಕೈಯಾರೆ ಕಟ್ಟಿ ಮನೆಯ ಒಂದು ಕೋಣೆಯಲ್ಲೇ ಕಾವು ಕೊಟ್ಟು ಬೆಳೆಸಿದ ಕಾರ್ಪೊರೇಷನ್ ಸಂಸ್ಥೆಯು ಕೊನೆ ಕಾಲದಲ್ಲಿ ಅವರ ಕೈ ಹಿಡಿಯಲಿಲ್ಲ. ಅವರು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಪಡೆದಿದ್ದ ಓವರ್ ಡ್ರಾಫ್ಟ್ ವಿವಾದ ಅವರ ಬದುಕಿನಲ್ಲಿ ಅತ್ಯಂತ ಕಹಿ ಘಟನೆಗೆ ಕಾರಣವಾಯಿತು. ಹಾಜಿ ಅಬ್ದುಲ್ಲಾ ಅವರ ಪ್ರಮುಖ 3 ಹಡಗುಗಳು ಶ್ರೀಲಂಕಾಕ್ಕೆ ತೆರಳುವಾಗ ಬಿರುಗಾಳಿಗೆ ಸಿಕ್ಕಿ ಸಮುದ್ರ ಮಧ್ಯದಲ್ಲಿ ಪತನವಾಯಿತಂತೆ. ಕೋಟ್ಯಾಂತರ ಮೌಲ್ಯದ ಸಂಪತ್ತು ಹಡಗಿನೊಂದಿಗೆ ಕಡಲ ಗರ್ಭ ಸೇರಿತು. ಆವತ್ತು ಬೀಸಿದ ಬಿರುಗಾಳಿಗೆ ಪತನವಾಗಿದ್ದು ಕೇವಲ 3 ಹಡಗುಗಳು ಮಾತ್ರ ಅಲ್ಲ. ಕರಾವಳಿ ಕರ್ನಾಟಕದ ಮಹಾನ್ ಚೇತನವೊಂದನ್ನು ಆ ಬಿರುಗಾಳಿ ನಂದಿಸಿ ಬಿಟ್ಟಿತು. ಆ ಹಡಗುಗಳಿಗೆ ಸರಕು ತುಂಬಿಸಲು ಹಾಜಿ ಅಬ್ದುಲ್ಲಾ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ರಂತೆ. ಸರಕುಗಳು ಮತ್ತು ಹಡಗು ನೀರು ಪಾಲಾದ ಕಾರಣ ಹಾಜಿ ಅಬ್ದುಲ್ಲಾ ಅವರ ವ್ಯವಹಾರ ಮುಗ್ಗರಿಸಿ ಬಿತ್ತು. ಸಾಲದ ಕುಣಿಕೆ ಕೊರಳನ್ನು ಬಿಗಿಯಿತು. ತನ್ನ ಸ್ಥಾನಮಾನ, ಘನತೆ, ಗೌರವವನ್ನು ಉಳಿಸಿಕೊಳ್ಳುವ ಹಠಕ್ಕೆ ಬಿದ್ದ ಹಾಜಿ ಅಬ್ದುಲ್ಲಾ ಅವರು ಆ ಕಷ್ಟ ಕಾಲದಲ್ಲೂ ಆಸ್ತಿ ಪಾಸ್ತಿ ಮಾರಿ ತನ್ನ ಸೇವಾ ಕಾರ್ಯವನ್ನ ಮುಂದುವರಿಸಿದರು. ಅವರ ದಾನ ಧರ್ಮಗಳು ಎಷ್ಟು ಮಿತಿ ಮೀರಿತು ಅಂತಂದ್ರೆ ಅಂದಿನ ಯಾವ ಉದ್ಯಮಿಗೂ ಅವರನ್ನು ಈ ಆರ್ಥಿಕ ಸಂಕಷ್ಟದಿಂದ ಮೇಲೆತ್ತುವುದು ಅಸಾಧ್ಯವಾಗಿತ್ತು. ಕಾರ್ಪೊರೇಷನ್ ಬ್ಯಾಂಕಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಿಕ್ಕಿದ್ದೇ ಅವಕಾಶ ಎಂದು ಬಗೆದು ಹಾಜಿ ಅಬ್ದುಲ್ಲಾ ಅವರ ಅಪಾರ ಪ್ರಮಾಣದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡರು. ತನ್ನ ನೆಲದಲ್ಲಿ ತಾನೇ ಕಟ್ಟಿದ ಸಂಸ್ಥೆಯಿಂದ ಈ ರೀತಿಯ ಅಪಮಾನ ನಡೆದಿದ್ದನ್ನು ಖಾನ್ ಸಾಹೇಬರು ಸಹಿಸದಾದರು. ಈ ಆಘಾತದಿಂದ ಖಾನ್ ಸಾಹೇಬರು ಹೊರಬರಲಾಗದೆ ಹೋದರು. ಕರಾವಳಿಯ ಕರ್ಣ ಎಂಬ ಜನರಿದ್ದ ಬಿರುದು, ಸರ್ಕಾರ ಕೊಟ್ಟು ಗೌರವಿಸಿದ ಖಾನ್ ಬಹದ್ದೂರ್ ಪದವಿ, ಹಿರಿಯರಿಂದ ಬಂದ ಅಗಾಧ ಶ್ರೀಮಂತಿಕೆ, 100 ಸಂಘ ಸಂಸ್ಥೆಗಳ ಉನ್ನತ ಹುದ್ದೆಗಳು ಇವೆಲ್ಲವೂ ಖಾನ್ ಸಾಹೇಬರನ್ನು ಅಣಕಿಸತೊಡಗಿದವು. ತಾನು ಸಂಪಾದಿಸಿದ ಹೆಸರು, ಕೀರ್ತಿ, ಜನರ ಹಾರೈಕೆ ಇದ್ಯಾವುದೂ ನನ್ನನ್ನು ಈ ಕಡೆಗಾಲದಲ್ಲಿ ಕಾಪಾಡಲಿಲ್ಲವಲ್ಲ ಎಂಬ ಕೊರಗು ಅವರನ್ನು ಕಾಡತೊಡಗಿತು. ಈ ವ್ಯಾವಹಾರಿಕ ಬದುಕಿನಲ್ಲಿ ನಂಬಿಕೆ,
ವಿಶ್ವಾಸಾರ್ಹತೆ, ಜೀವನ ಮೌಲ್ಯಗಳಿಗಿಂತ ಕೇವಲ ಕಾಗದ ಪತ್ರಗಳ ದಾಖಲೆಗಳೇ ನಿರ್ಣಾಯಕವಾಗಿ ಬಿಡುತ್ತವೆ ಎಂಬ ಸತ್ಯ ಖಾನ್ ಸಾಹೇಬರ ಅರಿವಿಗೆ ಬಂದುಬಿಟ್ಟಿತು. ಹುಲಿಯಂತೆ ಓಡಾಡಿದ ಖಾನ್ ಸಾಹೇಬರು ಈ ಅವಮಾನ, ಬೆಂಕಿಯ ತಾಪಕ್ಕೆ ಖಿನ್ನತೆಗೆ ಒಳಗಾದರು. 1935 ಆಗಸ್ಟ್ 11 ರಾತ್ರಿ ಬಡಗುಪೇಟೆಯ ಆ ಅರಮನೆಯಲ್ಲಿ ಖಾನ್ ಸಾಹೇಬರು ದೀರ್ಘಾಲೋಚನೆಗೆ ಜಾರಿಬಿಟ್ಟರು. ಕೈಯಲ್ಲಿ ಫಳಫಳನೆ ಹೊಳೆಯುತ್ತಾ ಮುಖಕ್ಕೆ ಬೆಳಕು ರಾಚುತ್ತಿದ್ದ ವಜ್ರದ ಹರಳಿನ ಉಂಗುರವನ್ನೇ ಖಾನ್ ಸಾಹೇಬರು ದಿಟ್ಟಿಸಿ ನೋಡುತ್ತಿದ್ದರು. ತನ್ನ ಆಸ್ತಿ ಕರಗಿ ಹೋಗಿ ಒಳಗಿನಿಂದ ಈ ಖಾನ್ ಸಾಹೇಬ ಟೊಳ್ಳಾಗಿದ್ರೂ ಹೊರ ಜಗತ್ತಿಗೆ ಅದು ಇನ್ನೂ ಅರಿವಿಗೆ ಬಂದಿರಲಿಲ್ಲ. ಸ್ವಲ್ಪ ದಿನ ಕಳೆದರೆ ಜನರ ಮುಂದೆ ನನ್ನ ದರಿದ್ರತೆ ಬಯಲಾಗುತ್ತದೆ. ಆಗ ಈ ಸಮಾಜವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತು ನನಗೆ ಖಂಡಿತ ಇಲ್ಲ. ಹಾಗಂತ ಈ ವಿಷಮ ಸ್ಥಿತಿಯಿಂದ ನನ್ನನ್ನು ಮೇಲಕ್ಕೆತ್ತುವವರು ಯಾರಾದರೂ ಇದ್ದಾರಾ? ಇಲ್ಲ. ದೂರದವರೆಗೂ ಒಬ್ಬನೇ ಒಬ್ಬ ಕಾಣುತ್ತಿಲ್ಲ. ಇತ್ತ ಕಡೆ ಬ್ಯಾಂಕಿನ ಅಧಿಕಾರಿಗಳ ಹಸಿವು ತಣಿದಂತೆ ಕಾಣುತ್ತಿಲ್ಲ. ಮನೆ, ಬಂಡಸಾಲೆ, ಚರಾಸ್ತಿ ಎಲ್ಲವೂ ಬ್ಯಾಂಕ್ ಪಾಲಾಗುವುದು ಖಚಿತ. ಅದಕ್ಕೂ ಮೊದಲೇ ನಾನು ಈ ಜಂಜಾಟದಿಂದ ಮುಕ್ತಿ ಹೊಂದಬೇಕು. ಖಾನ್ ಸಾಹೇಬರು ಗಟ್ಟಿ ನಿರ್ಧಾರಕ್ಕೆ ಬಂದೇ ಬಿಟ್ಟರು. ಆಗಸ್ಟ್ 12 ಸಹಸ್ರಾರು ಜನರನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಮೇಲಕ್ಕೆತ್ತಿದ್ದ, ಅದೆಷ್ಟೋ ಜೀವಗಳನ್ನು ನೇಣಿನ ಕುಣಿಕೆಯಿಂದ ಕೆಳಗಿಳಿಸಿ ಮತ್ತೆ ಬದುಕು ಕಟ್ಟಿಕೊಟ್ಟು ಸಂಜೀವಿನಿಯಂತೆ ಒದಗಿದ್ದ ಖಾನ್ ಸಾಹೇಬರು ತಾನೇ ತನ್ನ ಕೈಯಾರೆ ಬದುಕನ್ನು ಕೊನೆ ಮಾಡಿಕೊಂಡರೆ ಗೊತ್ತಿಲ್ಲ. ಆ ದಿನ ಮುಂಜಾನೆ ಮನೆ ಕೆಲಸದವರು ಹಾಜಿ ಅಬ್ದುಲ್ಲಾ ಅವರ ಕೋಣೆಯನ್ನು ಪ್ರವೇಶಿಸುತ್ತಿದ್ದಂತೆ ಹಾಜಿ ಅಬ್ದುಲ್ಲಾ ಅವರ ದೇಹ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಬಟ್ಟೆಗಳೆಲ್ಲ ಅಸ್ತವ್ಯಸ್ತವಾಗಿದ್ದವು. ವೈದ್ಯರು ಓಡೋಡಿ ಬಂದು ಆ ಮಹಾನ್ ಚೇತನವನ್ನು ಉಳಿಸುವ ಪ್ರಯತ್ನ ಮಾಡಿದರೂ ಕೂಡ ಕಾಲ ಕೈಮೀರಿ ಹೋಗಿತ್ತು. ಖಾನ್ ಸಾಹೇಬರು ಈ ಮತ್ಲಬ್ ಕಿ ದುನಿಯಾದಿಂದ ಕೋಲು ಬೀಸಿ ನಡೆದೇ ಬಿಟ್ಟಿದ್ರು. ಅವರ ಬಗಲಲ್ಲಿ ಲಕ್ಷಾಂತರ ಜನರ ಕಷ್ಟಕ್ಕೆ ಸ್ಪಂದಿಸಿದ ಪುಣ್ಯದ ಗಂಟಿತ್ತು. ಆದರೆ ಕೈಯಲ್ಲಿದ್ದ ವಜ್ರದ ಉಂಗುರ ಮಾತ್ರ ಕಾಣೆಯಾಗಿತ್ತು. ಮನುಷ್ಯ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಮಗುವಿನ ಮನಸ್ಸು ಇಟ್ಟುಕೊಂಡು ಬದುಕಬಾರದು, ಎಲ್ಲ ನಿರ್ಧಾರಗಳನ್ನು ಹೃದಯದಿಂದ ಸ್ವೀಕರಿಸಬೇಡಿ ಎಂಬ ಮಹಾನ್ ಸಂದೇಶವನ್ನು ಕೊಟ್ಟು ಹೋದರು. ಖಾನ್ ಸಾಹೇಬರ ಮರಣದ ವಾರ್ತೆ ಕೇಳಿ ಇಡೀ ಕರಾವಳಿ ಸ್ತಬ್ಧವಾಗಿ ಬಿಟ್ಟಿತು. ಜನರು ಉಟ್ಟ ಬಟ್ಟೆಗಳಲ್ಲೇ ಉಡುಪಿಗೆ ಧಾವಿಸಿ ಬಂದರು. ಖಾನ್ ಸಾಹೇಬರ ಸಾವಿಗೆ ಕಣ್ಣೀರು ಸುರಿಸಲು ಸೇರಿದ್ದ ರಕ್ತ ಸಂಬಂಧಿಗಳು ಬೆರಳೆಣಿಕೆಯಷ್ಟು. ಆದರೆ ಅವರ ತ್ಯಾಗ ಗುಣದಿಂದಾಗಿ ಅನುರಕ್ತರಾದ ಸಾವಿರಾರು ಬಡ ಜೀವಗಳು ಈ ಮಹಾನುಭಾವಿಗಾಗಿ ಕಣ್ಣೀರು ಹರಿಸಿದರು. ಅವರು ಮಾಡಿದ ಉಪಕಾರಕ್ಕಾಗಿ ಅವರ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಡಬೇಕು ಅನ್ನೋದು ಎಲ್ಲರ ಆಸೆ. ಆದರೆ ಏನು ಮಾಡೋಣ, ಶವಪೆಟ್ಟಿಗೆಗೆ 4 ಜನ ಮಾತ್ರ ಹೆಗಲು ಕೊಡಲು ಸಾಧ್ಯ. ಜನ ಅಂದರೆ ಕೈ ಕೊಡಲಿಕ್ಕೆ, ಅವರ ಇದನ್ನು ಕಾಟೇಜಿಗೆ ಕೈ ಕೊಡಲಿಕ್ಕೆ ಎಷ್ಟು ಜನ ಅಂತ ಹೇಳಿದರೆ ಕಡೆಗೆ ಅದಕ್ಕೆ ಬಿದಿರು ಕಟ್ಟಿದ್ರಂತೆ. ನಮ್ಮ ಇದರಲ್ಲೆಲ್ಲ ತಿಳ್ಕೊಂಡು ಹೋಗೋದು ಇದುಂಟಲ್ಲ, ಅದಕ್ಕೆ ಕೈ ಇರ್ತದೆ, ಅದಕ್ಕೆ ಒಂದು 3 ಮಂದಿ 4 ಮಂದಿ ಹತ್ತಲಾಗೆ ಎದುರಿರ್ಬೋದು. ಸಾಕಾಗದೆ ಇದಕ್ಕೆ ಬಿದಿರು ಕಟ್ಟಿ ಬಿದಿರಿಗೆ ಕೈ ಕೊಟ್ಟಿದ್ದಾರೆ ಜನ. ಇಂತಹ ಘಟನೆ ದೇಶದ ಇತಿಹಾಸದಲ್ಲೇ ಅಪರೂಪ. ಮುಸಲ್ಮಾನ ಸಮಾಜಕ್ಕೆ ಅವರೇ ದಾನ ನೀಡಿದ ದಫನ ಭೂಮಿಯಲ್ಲಿ ಅವರನ್ನು ಮಣ್ಣು ಮಾಡಲಾಯಿತು. ಅವರೇನೋ ಮಣ್ಣಿನಲ್ಲಿ ಮಣ್ಣಾದರು, ಆದರೆ ಅವರ ಹೆಸರನ್ನು ಮಣ್ಣು ಮಾಡುವ ವ್ಯವಸ್ಥಿತ ತಂತ್ರವೊಂದು ಆನಂತರದ ದಿನಗಳಲ್ಲಿ ನಡೆಯಿತೆ ಅನ್ನುವ ಸಂಶಯ ಎಲ್ಲರಲ್ಲೂ ಇದೆ. ಅವರನ್ನು ಇತಿಹಾಸದಿಂದ ಅಳಿಸಿ ಹಾಕುವ ಯತ್ನ ಅವರ ಅನ್ನ ತಿಂದವರಿಂದಲೇ ನಡೆದಿದೆ. ಜುಜುಬಿ ಸಾಲ ವಸೂಲಿಗಾಗಿ ಅವರೇ ಆಸೆಯಿಂದ ಕಟ್ಟಿದ ಸಂಸ್ಥೆ ಅವರ ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿತು. ಅವಮಾನದ ಬೆಂಕಿಯಲ್ಲಿ ಹಾಜಿ ಅಬ್ದುಲ್ಲಾ ಉರಿದು ಹೋದರು. ಹಾಜಿ ಅಬ್ದುಲ್ಲಾ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಹೆಸರು. ಆ ವ್ಯಕ್ತಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕುವುದೆಂದರೇನು? ಅದು ಕೂಡ ಅವರೇ ಕಟ್ಟಿದ ಸಂಸ್ಥೆ. ಆ ಸಂಸ್ಥೆಯ ಅಧಿಕಾರಿಗಳ ದುಡುಕಿನಿಂದಾಗಿ ಖಾನ್ ಸಾಹೇಬರು ಈ ಕಠಿಣ ನಿರ್ಧಾರಕ್ಕೆ ಬಂದಿರಬಹುದು ಎನ್ನುವುದು ಆ ಕಾಲದ ಹಿರಿಯರ ಅಭಿಪ್ರಾಯವಾಗಿದೆ. ಬೆರಳಣಿಕೆಯಷ್ಟು ಹಿರಿಯ ಅಧಿಕಾರಿಗಳಿಗೆ ಹಾಜಿ ಅಬ್ದುಲ್ಲಾರ ಬಗ್ಗೆ ತಿರಸ್ಕಾರ ಭಾವನೆ ಇದ್ದರೂ ಬ್ಯಾಂಕಿನ ನೌಕರರಿಗೆ ಮಾತ್ರ ಖಾನ್ ಸಾಹೇಬರೆಂದರೆ ಒಬ್ಬ ಕಾರಣೀಕ ಪುರುಷನಾಗಿದ್ದರು.
ಈ ಮಾತು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು. ನನಗೆ ಬಿಜಾಪುರ ಟ್ರಾನ್ಸ್ಫರ್ ಮಾಡಿದರು. ಆವಾಗ ಸ್ಟೇಟ್ ಲೆವೆಲ್ ಟ್ರಾನ್ಸ್ಫರ್. ಆವಾಗ ನನಗೆ ತಿಳ್ಕೊಂಡು ಈ ಬ್ಯಾಂಕಿನ ಕೆಲಸ ಬಿಡಬಹುದು ಅಂತ ತಿಳ್ಕೊಂಡು ಬಿಟ್ಟು ನನಗೆ ನಿಲ್ಲಲಿಕ್ಕೆ ತಂದೆ ಮನೆ ಉಂಟು ಅಂತೇಳಿ ಅವಾಗ ತಂದೆ ಜೀವಂತ ಇಲ್ಲ. ತಾಯಿ ಹತ್ರ ಬಂದು ಹೇಳಿದೆ, ಈ ಮನೆಯಲ್ಲಿ ನಾನು 2-3 ವರ್ಷ ನಿಲ್ತೇನೆ, ಕಡೆಗೆ ಬೇರೆ ಮನೆ ಮಾಡಲಿಕ್ಕೆ ಸದ್ಯ ಮಾಡ್ತೇನೆ. ಆವಾಗ ತಾಯಿ ಹೇಳಿದ್ಲು, ಇದು ನಿನ್ನದೇ ಮನೆ ಮನೆ, ಎಷ್ಟು ವರ್ಷ ಬೇಕಂತ ನಿಲ್ಲು ಅಂತ ಹೇಳಿದ್ಲು. ಅದಕ್ಕೆ ಅವಳು ಹೇಳಿದ್ಲು, ಅವಳು ಉಡುಪಿಯವಳು ನನ್ನ ತಾಯಿ ಆ ಕಾಲದಲ್ಲಿ. ಅವಳು ಹೇಳಿದ್ಲು, ನಮ್ಮ ಹಾಜಿ ಅಬ್ದುಲ್ಲಾ ನನಗೆ ರಕ್ಷಣೆ ಮಾಡೋದಿಲ್ಲ ಹೇಳಿದ್ಲು. ಆವಾಗ ತಂದೆ ಹೇಳಿದ ನೆನಪು ಬಂತು. ಬಿಜಾಪುರಕ್ಕೆ ವಾಪಸ್ ಹೋಗಿ ರಾತ್ರಿ ಹೊತ್ತು ಮುಖಕ್ಕೆ ನೀರು ಹಾಕಿ ಕೈಯನ್ನು ಜೋಡಿಸಿ ಪ್ರಾರ್ಥನೆ ಮಾಡಿದೆ, ಅಬ್ದುಲ್ಲಾ ಸಾಹೇಬ ನನಗೆ ಇಲ್ಲಿಂದ ವರ್ಗ ಮಾಡಿಸ್ಬೇಕು ನೀನು ಅಂಥೇಳಿ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರು ತೆಗೆದು ಮನ್ಕೊಂಡೆ. ಅಂದರೆ ಸಂಕಟ ಬಂದ ವೆಂಕಟರಮಣ ಹಾಗೆ ಮನ್ಕೊಂಡೆ. ನಾನು ಆಫೀಸಿಗೆ 10 ಗಂಟೆ ಹೋಗುವಾಗ ನನಗೆ ಟ್ರಂಕ್ ಕಾಲ್ ಬುಕ್ ಆಗಿದೆ ಮಂಗಳೂರಿಂದ 10 ಗಂಟೆಗೆ. ನನ್ನ ಫ್ರೆಂಡ್ಸು 4 ಗಂಟೆಗೆ ಮುಟ್ಟಿದೆ ನನಗೆ ಟ್ರಂಕ್ ಕಾಲ್, PP ಕಾಲ್. ನೀನು ರಿಸೈನ್ ಮಾಡಿದಾಗ ರಿಸೈನ್ ಮಾಡಲಿಲ್ಲ, ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ, ನಿನಗೆ ಉಡುಪಿಗೆ ಟ್ರಾನ್ಸ್ಫರ್ ಆಗಿದೆ, ಹಾಜಿ ಅಬ್ದುಲ್ಲಾ ಮನೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದರು. ಆ ತಾರೀಕಿನಿಂದ ನಾನು ಹಾಜಿ ಅಬ್ದುಲ್ಲಾ ಸಾಹೇಬ ಎಲ್ಲಿ ಪೇಪರ್ ರೆಕಾರ್ಡ್ ಸಿಗ್ತದೆ, ಎಲ್ಲಿ ಏನು ಹೇಳ್ತದೆ ಎಲ್ಲ ರೆಕಾರ್ಡ್ ಮಾಡ್ತಿದ್ದೆ. ಅದ ನಂತರ 20 ವರ್ಷ ನಾನು ಉಡುಪಿ ಹಾಜಿ ಅಬ್ದುಲ್ಲಾ ಕಂಪೌಂಡಲ್ಲಿ ವಿದೌಟ್ ಟ್ರಾನ್ಸ್ಫರ್, ವಿದೌಟ್ ವರ್ಕ್ ಇದೆ. ವರ್ಕ್ ಅಂದರೆ ಹೆಚ್ಚು ವರ್ಕ್ ಕೊಡಲಿಲ್ಲ ನನಗೆ. ಇದರ ಅರ್ಥ ಖಾನ್ ಸಾಹೇಬರು ತನ್ನ ಮರಣ ನಂತರವೂ ಈ ಸಂಸ್ಥೆಯ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಎಂದಾಯಿತು. ಹಿರಿಯ ಅಧಿಕಾರಿಗಳ ವಿರೋಧ ಇದ್ದರೂ ರಾಮಮೂರ್ತಿ ಎಂಬ ಬ್ಯಾಂಕ್ ಅಧಿಕಾರಿ ಖಾನ್ ಸಾಹೇಬರ ನೆನಪನ್ನು ಜನಮಾನಸದಲ್ಲಿ ಉಳಿಸಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. 1997ರಲ್ಲಿ RS ಹೂಗಾರ್ ಎಂಬ ಬ್ಯಾಂಕ್ ಅಧಿಕಾರಿ ಉಡುಪಿಯ ಹಿರಿಯ ಪತ್ರಕರ್ತರಾದ MP ಕಾಮತ್ ಅವರಿಂದ ಕಾರ್ಪೊರೇಷನ್ ಬ್ಯಾಂಕಿನ ಸಂಪೂರ್ಣ ಇತಿಹಾಸವನ್ನು ಬರೆಸಿದರು. ಈ ಕೃತಿ ಹಾಜಿ ಅಬ್ದುಲ್ಲಾ ಅವರ ಬದುಕಿನ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿದೆ. 2001ರಲ್ಲಿ ಉಡುಪಿಯ ಖ್ಯಾತ ಲೇಖಕರು, ವಿಮರ್ಶಕರೂ ಆಗಿರುವ ಮುರಳೀಧರ್ ಉಪಾಧ್ಯಾಯ ಅವರು ಮತ್ತು ಕಾರ್ಪೊರೇಷನ್ ಬ್ಯಾಂಕಿನ ಉದ್ಯೋಗಿಯೂ ಚುಟುಕು ಸಾಹಿತಿಯೂ ಆಗಿರುವ ದುಂಡಿರಾಜ್ ಅವರು ಹಾಜಿ ಅಬ್ದುಲ್ಲಾ ಅವರ ಕುರಿತಾದ ಒಂದು ಕೃತಿಯನ್ನು ಪ್ರಕಟಿಸಿದರು. 2006ರಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಅಧಿಕಾರಿ VK ಚೋಪ್ರಾ ಅವರು ಮುರಳೀಧರ್ ಉಪಾಧ್ಯಾಯ ಅವರಿಂದ ಖಾನ್ ಸಾಹೇಬರ ಜೀವನ ಕುರಿತಾದ ಮತ್ತೊಂದು ಕೃತಿಯನ್ನು ಬರೆಸಿದರು. ಈ ಕೃತಿ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದೆ. ಆರಂಭದ ದಿನಗಳಲ್ಲಿ ಬ್ಯಾಂಕಿನ ಹಲವು ಪಟ್ಟಭದ್ರ ಹಿತಾಸಕ್ತಿಗಳು ಖಾನ್ ಸಾಹೇಬರಿಗೆ ಸಂಬಂಧಿಸಿದ ಕೆಲವು ಮಹತ್ವದ ಸಂಗತಿಗಳನ್ನು ಜನರಿಂದ ಮುಚ್ಚಿಡುವ ಪ್ರಯತ್ನ ಮಾಡಿದ್ರು. ಆನಂತರದ ದಿನಗಳಲ್ಲಿ ಬಂದ ಅಧಿಕಾರಿಗಳು ಹಾಜಿ ಅಬ್ದುಲ್ಲಾ ಅವರನ್ನು ಸಾಕಷ್ಟು ಗೌರವದಿಂದ ಕಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಷನ್ ಬ್ಯಾಂಕಿಗೆ ನೂತನವಾಗಿ ವ್ಯವಸ್ಥಾಪನಾ ನಿರ್ದೇಶಕರ ಆಯ್ಕೆಯಾದರೆ ಅವರು ಅಧಿಕಾರ ವಹಿಸಿಕೊಂಡು ನೇರವಾಗಿ ಉಡುಪಿಗೆ ಬಂದು ಈ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಹೋಗುತ್ತಾರೆ. ಇದು ಅಂದಿನಿಂದಲೂ ನಡೆದು ಬಂದ ವಾಡಿಕೆ. ಈಗಿರುವ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಮ್ಮ ಸಂಸ್ಥಾಪಕ ಅಧ್ಯಕ್ಷರ ಬಗ್ಗೆ ಬಹಳಷ್ಟು ಉತ್ತಮ ಅಭಿಪ್ರಾಯ ಇದೆ. ಹಾಜಿ ಅಬ್ದುಲ್ಲಾ ಅವರಂತಹ ತ್ಯಾಗ ಮೂರ್ತಿಯೊಂದರ ಅಗತ್ಯ ಆ ಕಾಲದ ಕರಾವಳಿಗಿತ್ತು. ದುರ್ದೈವ, ಅವರು ಅಮೃತ ಶಿಲೆಗಳಲ್ಲಿ ತಮ್ಮ ಹೆಸರು ಕೆತ್ತಿಸಿಡಲಿಲ್ಲ. ತಮ್ಮ ಹೆಸರಲ್ಲಿ ಟ್ರಸ್ಟ್ ಒಂದನ್ನು ರಚಿಸಿ ಅದರ ಮೂಲಕ ದಾನ ನೀಡಿದ ವಸ್ತುಗಳ ಮೇಲೆ ಹಿಡಿತ ಸಾಧಿಸಲಿಲ್ಲ. ತನ್ನ ಭಜನೆ ಮಾಡುವ ಭಟ್ಟಂಗಿಗಳನ್ನು ಬೆಳೆಸಲಿಲ್ಲ. ಪ್ರಚಾರ ಬಯಸಿ ಅವರು ಎಂದೂ ದಾನ ಧರ್ಮ ಮಾಡಿದವರಲ್ಲ. ಇಂತಹ ಮಹಾನ್ ಚೇತನವನ್ನು ನೆನಪಿಸದೆ ಹೋದರೆ ದಾನ ಧರ್ಮಕ್ಕೆ ಇರುವ ಅರ್ಥವೇ ಬದಲಾಗಿ ಬಿಡಬಹುದೋ ಏನೋ. ನಿಸ್ವಾರ್ಥ ಸೇವೆ ಅಂದರೆ ಏನು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಅವರಿಗೆ ಶತ ಶತ ಪ್ರಣಾಮಗಳು.